ಇನ್ನೊಂದು 6-7 ಮಿನಿಟ್ಸ್ ಸ್ಟಾರ್ಟ್ ಮಾಡೋಣ.
ಹಲೋ, ಎಲ್ಲರಿಗೂ ನಮಸ್ತೆ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಆರ್ಥ ಟ್ರೇಡಿಂಗ್. ಲೆಟ್ ಮೀ ಶೇರ್ ಸ್ಕ್ರೀನ್. ಎಲ್ಲರಿಗೂ ನನ್ನ ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಓಕೆ. ವೆಲ್ಕಮ್ ಟು ಅರ್ಥ ಟ್ರೇಡಿಂಗ್. ನನ್ನ ಹೆಸರು ಮುರಳಿ ಗೋಪಾಲ್. ನೀವೆಲ್ಲರೂ ರೀಲ್ಸಲ್ಲಿ ನೋಡಿರ್ತೀರಾ, ಇಲ್ಲ ನಮ್ಮ ವಾಟ್ಸಪ್ ಚಾನಲಲ್ಲಿ ನೋಡಿರ್ತೀರಾ, ಮತ್ತು ನಮ್ಮ ಇಂಡಿಕೇಟರ್ ಬಗ್ಗೆ ಆ್ಯಡ್ಸ್ನ ನೋಡಿರ್ತೀರಾ. ಇವತ್ತು ಈ ಸೆಷನ್ ಏನಕ್ಕೆ ಅಂದರೆ, ಇದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ನಾವು ಪ್ರಾಫಿಟ್ ಮಾಡ್ತಾ ಇದ್ದೀವಿ, ಮತ್ತು ನನ್ನ ಸ್ಟೂಡೆಂಟ್ಸ್ ಕ್ಲಾಸಸ್ ಅಟೆಂಡ್ ಆಗಿರೋರು ಹೇಗೆ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋ ಒಂದು ಉದ್ದೇಶ ಅಷ್ಟೇ. ಓಕೆನಾ? ಡಿಸ್ಕ್ಲೇಮರ್: ನಾವು ಯಾವುದೇ ರೀತಿಯ ಟಿಪ್ಸನ್ನು ಕೊಡುವುದಿಲ್ಲ, ಮತ್ತು ಟಿಪ್ಸು ತಗೋಬೇಡಿ. ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಟಿಪ್ಸು ನಿಮ್ಗೆ ಆಲ್ರೆಡಿ ಮಾರ್ಕೆಟಲ್ಲಿ ಗೊತ್ತಿರ್ಬೋದು. ಒಂದು 20 ಜನಕ್ಕೆ ಕಾಲ್, ಒಂದು 10 ಜನಕ್ಕೆ ಪುಟ್, ಒಂದು 10 ಜನಕ್ಕೆ ಕೊಡ್ತಾರೆ. ಆವಾಗ ಯಾವುದೋ ಒಂದೇ ನಡೆಯೋದಲ್ವಾ ದಿವಸದಲ್ಲಿ. ಕಾಲ್ ನಡೆಯೋ ದಿವಸ ಕಾಲ್ ತಗೊಂಡವರು ಓಕೆ, ದೇ ವಿಲ್ ಡೂ ಅರ್ನ್ ದ ಪ್ರಾಫಿಟ್ ಮಾಡ್ತಾರೆ, ಉಳಿತಾರೆ. ಯಾರ್ಯಾರು ಪುಟ್ ತಗೊಂಡಿರ್ತಾರೆ, ದೇ ವಿಲ್ ಲೂಸ್ ಬಿಗ್ ಮನಿ, ತುಂಬ ದೊಡ್ಡ ಅವ್ರೇನು ಕ್ಯಾಪಿಟಲ್ ಇರುತ್ತೆ, ಕಳ್ಕೊತಾರೆ. ಸೊ ಡೋಂಟ್ ಡಿಪೆಂಡ್ ಆನ್ ಟಿಪ್ಸ್. ನಾವು ಕೊಡೋದಿಲ್ಲ. ನಮ್ಮ ಮೂಲ ಉದ್ದೇಶ ಬಂದು ನಿಮಗೆ ಎಜುಕೇಟ್ ಮಾಡಿ, ಸ್ಟಾಕ್ನ ನೀವು ಹೇಗೆ ಪಿಕ್ ಮಾಡಬೇಕು, ಈಸಿಯಾಗಿ ನಾವು ಹೇಗೆ ಪಿಕ್ ಮಾಡ್ತೀವಿ ಅದನ್ನು ನಾನು ತೋರಿಸ್ಕೊಡ್ತೀನಿ. ಅದನ್ನು ಜನಗಳಿಗೆ ಆ ನಾಲೆಜ್ನ ಕೊಡೋದೇ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ. ನನ್ನ ಹೆಸರು ಮುರಳಿ ಗೋಪಾಲ್. 10 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಶೇರ್ ಮಾರ್ಕೆಟ್ನಲ್ಲಿ. ಇದು ಇಂಡಿಕೇಟರ್ ಹೇಗೆ ಮಾಡಿದ್ರು, ಪ್ರೈಸ್ ಆ್ಯಕ್ಷನ್ ಮೇಲೆ ನಾವು ಇಂಡಿಕೇಟರ್ನ ಮಾಡಿರೋದು. ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ, ಬ್ರೇಕ್ಔಟ್ ಯಾವಾಗ ಬರುತ್ತೆ, ಅಲರ್ಟ್ಸ್ ಯಾವಾಗ ಬರುತ್ತೆ, ನೀವು ಸ್ಟಾಕ್ಸ್ನ ಹೇಗೆ ಪಿಕ್ ಮಾಡ್ಬೋದು, ಪ್ರಾಫಿಟ್ನ ಹೇಗೆ ಮಾಡ್ಬೋದು, ಎಲ್ಲಿ ತನಕ ಹೋಲ್ಡ್ ಮಾಡ್ಬೋದು, ಯಾವಾಗ ಎಕ್ಸಿಟ್ ಮಾಡ್ಬೋದು, ಕನ್ಸಿಸ್ಟೆನ್ಸ್ ಪ್ರಾಫಿಟಲ್ಲಿ ಹೇಗೆ ಇರಬೇಕು ಅಂತೆಲ್ಲ ಮುಂದಕ್ಕೆ ತೋರಿಸ್ತೀನಿ. ಫಸ್ಟು ನಮ್ಮ ಇಂಡಿಕೇಟರು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆನಾ? ನೋಡಿ, ನಮ್ಮ ಇಂಡಿಕೇಟರು ಇದು ಹೇಗೆ ವರ್ಕ್ ಆಗುತ್ತೆ. ನಿಮಿಷ ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ 9:37ಗೆ ಅಲರ್ಟ್ ಬರುತ್ತೆ. ಅಲರ್ಟ್ ಬಂದ ನಂತರ ಇಲ್ಲಿ ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗಿದೆ. 3 ಟಾರ್ಗೆಟ್ಗಳು ಕೂಡ ಆಟೋ ಅಲೈನ್ ಆಗುತ್ತೆ. ನೋಡಿ, ಗ್ರೀನಲ್ಲಿರೋದು ಕಾಲ್ ಸೈಡು, ರೆಡ್ಡಲ್ಲಿರೋದು ಪುಟ್ ಸೈಡು. T1, T2, T3 ಟಾರ್ಗೆಟ್ ಕೂಡ ಎಕ್ಸಾಕ್ಟ್ ಆಗಿ ಫಿಕ್ಸ್ ಆಗಿರುತ್ತೆ. ನೋಡಿ, ಇಲ್ಲಿ ಬ್ರೇಕ್ಔಟ್ ಬಂದಿದೆ 9:37 ಅಲ್ವಾ, 9:37ಗೆ ಎಕ್ಸಾಕ್ಟ್ ಆಗಿ ಬ್ರೇಕ್ಔಟ್ ಬರುತ್ತೆ. ನೋಡಿ, 3 ಟಾರ್ಗೆಟ್ಗಳು ಹೇಗೆ ರೀಚ್ ಆಗಿದೆ. ಇದನ್ನು ಹೇಗೆ ಚೂಸ್ ಮಾಡೋದು, ಯಾವ ರೀತಿಯಲ್ಲಿ ಎಷ್ಟು ವಾಚ್ ಲಿಸ್ಟ್ ಇರುತ್ತೆ ಎಲ್ಲದಕ್ಕೂ ಕೂಡ ಅಲರ್ಟ್ ಬರುತ್ತೆ. ನಾವೊಂದು 200 ವಾಚ್ ಲಿಸ್ಟ್ ಇರ್ತೀವ, 2000 ಇರ್ತೀವ, ಆಪ್ಷನಲ್ಲಿ ಇರೋದೇ ಒಂದು 220 ಅಲ್ವಾ, 220 ಸ್ಟಾಕ್ಸ್ಗೂ ಕೂಡ ನಾವು ಇಡ್ಬೋದು. ಇಲ್ಲ ನಾವು ಈಕ್ವಿಟಿ ಮಾಡ್ತೀವಿ, ಬರೀ ಈಕ್ವಿಟಿಗೂ ಇಡ್ಬೋದು, ಪೊಸಿಷನಲ್ ಮಾಡ್ತೀವಿ, ಕಮೋಡಿಟಿ ಮಾಡ್ತೀವಿ, ಎಲ್ಲ ರೀತಿಯ ಇಂಡಿಕೇಟರ್ಗಳು ನಮ್ಮಲ್ಲಿ ಇದೆ. ಒಂದು ಇಂಡಿಕೇಟರ್ ಒಂದೇ ಅಲ್ಲ, ಇಂಡಿಕೇಟರ್ ಜೊತೆ ನಾಲೆಜ್ ಹೇಗೆ ಪಿಕ್ ಮಾಡಬೇಕು. ನೋಡಿ, 2.75% ಹೋಗಿದೆ ಆ ದಿವಸ. ಓಕೆ, 138 ಪಾಯಿಂಟ್. ಇದರಲ್ಲಿ ಫಸ್ಟ್ ಟಾರ್ಗೆಟ್ ನಾವು ಇಟ್ಕೊಂಡ್ರೆ ನಾವು ವಿ ಕ್ಯಾನ್ ಅಚೀವ್. ನೋಡಿ, ಈ ರೀತಿ ಅಲರ್ಟನ್ನು ಸೆಟ್ ಮಾಡಬಹುದು. ಓಕೆನಾ? ಓಕೆ, ಇದೊಂದೇ ಅಲ್ಲ, ಇನ್ನು ಲಾಸ್ಟ್ ಫ್ರೈಡೇ ಬಂದಿರುವಂಥ ಸ್ಟಾಕ್ಸ್ನ ನಿಮಗೆ ತೋರಿಸ್ತೀನಿ. ಯಾವ್ದ್ಯಾವ್ದೆಲ್ಲ ಬಂದಿದೆ ನೀವು ನೋಡ್ಬೋದು. 1 ಸೆಕೆಂಡ್. ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನು? ಓಕೆ, ಅಲ್ಲ ಹೈಡ್ ದಿಸ್. ನೋಡಿ, ಇದು ಆಸ್ಟ್ರಾಲು ನಮಗೆ 9:35ಗೆ ಇಲ್ಲಿ ಅಲರ್ಟ್ ಬಂದಿದೆ. ನೋಡಿ, 9:35 ಎಕ್ಸಾಕ್ಟ್ ಬ್ರೇಕ್ಔಟ್ ಆಗಿದೆ, 2 ಟಾರ್ಗೆಟ್ ಹೋಗಿದೆ. ಓಕೆ, ಇಲ್ಲಿಂದ ಏನಕ್ಕೆ ರಿಟರ್ನ್ ಆಗುತ್ತೆ, ಎಲ್ಲಿ ತನಕ ಹೋಗುತ್ತೆ ಅದು ಕೂಡ ನಾವು ಹೇಳ್ಕೊಡ್ತೀವಿ. ಓಕೆನಾ? ಇದು ಪೊಸಿಷನಲ್ಲೂ ಅಲರ್ಟ್ ಬಂದಿದೆ, ಇಂಟ್ರಾಡೇಲೂ ಅಲರ್ಟ್ ಬಂದಿದೆ. ಸೊ 2 ಅಲರ್ಟ್ ಬಂದಿದೆ. ನೋಡಿ, ಇದು ಕೋಫೋರ್ಜ್ 10:07ಗೆ ಬಂದಿದೆ. ಇಲ್ಲಿ ನೋಡ್ತಾ ಇದ್ದೀರಾ, 20th ಆಗಸ್ಟ್ ವೆಡ್ನೆಸ್ಡೇ 10:05ಗೆ ನಮಗೆ ಇಲ್ಲಿ ನೋಡಿ ಬ್ರೇಕ್ಔಟು 10:07ಗೆ ಅಲರ್ಟ್ ಬಂದಿದೆ.
ಆಮೇಲೆ ಕನ್ಸಾಲಿಡೇಟ್ ಆಗಿ ಬ್ರೇಕ್ಔಟ್ ಆಗಿ 3 ಟಾರ್ಗೆಟ್ ಎಷ್ಟು ಚೆನ್ನಾಗಿ ಹೋಗಿದೆ ನೋಡಿ, 1 2 3. ಎಲ್ಲರಿಗೂ ಅವಕಾಶ ಕೊಡ್ತೀನಿ, ನಾನು ಮಾತಾಡಿ ಆದಮೇಲೆ ಅನ್ಮ್ಯೂಟ್ ಮಾಡ್ತೀನಿ, ಅವಾಗ ನೀವು ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೋದು. ಓಕೆನಾ? ಏನೇ ಡೌಟ್ ಇದ್ರೂ ಲಾಸ್ಟಲ್ಲಿ ಕ್ಲಾರಿಫೈ ಮಾಡ್ತೀನಿ. ಫಸ್ಟು ನೋಡಿ, ಅಬ್ಸರ್ವ್ ಮಾಡಿ ನೋಡಿ. ಕೋಲ್ಪಾಲ್ 9:36ಗೆ ಅಲರ್ಟ್ ಬಂದಿದೆ, ಇಲ್ಲಿ ನೋಡಿ 9:35ಗೆ ಅಲ್ಲ ಬ್ರೇಕ್ಔಟ್ ಆಗಿದೆಯಲ್ಲ ಇಲ್ಲಿ ನೋಡಿ, 2 ಟಾರ್ಗೆಟ್ಸ್ ರೀಚ್ ಆಗಿದೆ. ಕಮ್ಮಿನ್ಸ್ ಇಂಡಿಯಾ 9:52ಗೆ ಬಂದಿದೆ ನೋಡಿ, ಎಕ್ಸಾಕ್ಟ್ ಆಗಿ ಸ್ಟ್ರೈಟ್ ಅವೇ ಬ್ರೇಕ್ಔಟ್ ಆಗಿದೆ ಅಂಡ್ ಒಳ್ಳೆ 2 ಟಾರ್ಗೆಟ್ಸ್ ರೀಚ್ ಆಗಿದೆ ನೋಡಿ. ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3 ಟಾರ್ಗೆಟ್ಗಳು ಕೂಡ 9:35ಗೆ ಆಟೋ ಫಿಕ್ಸ್ ಆಗುತ್ತೆ. ಇದು ನೋಡಿ, ಡಾಕ್ಟರ್ ರೆಡ್ಡಿ 10:15ಗೆ ಬಂದಿದೆ, 10:15 ಬ್ರೇಕ್ಔಟ್ ಆಗಿದೆ. 3 ಟಾರ್ಗೆಟ್ ಎಕ್ಸಾಕ್ಟ್ ಆಗಿ ಟಾರ್ಗೆಟ್ ಇಂದ ರಿಟರ್ನ್ ಆಗುತ್ತೆ ನೋಡಿ. ಟಾರ್ಗೆಟ್ ಇಂದ ಇದು ಏನಕ್ಕೆ ರಿಟರ್ನ್ ಆಗುತ್ತೆ, ನೀವು ಎಲ್ಲಿ ಎಕ್ಸಿಟ್ ಮಾಡಬೇಕು, ಎಷ್ಟು ಹೋಲ್ಡ್ ಮಾಡಬೇಕು, ಮತ್ತೆ ರಿಸ್ಕ್ ಮ್ಯಾನೇಜ್ಮೆಂಟು. ನಿಮ್ಮ ಕ್ಯಾಪಿಟಲ್ಗೆ ನಾನು ಆಲ್ರೆಡಿ ಶೇರ್ ಮಾಡಿರ್ತೀನಿ, 10%, 50% ಎಲ್ಲ ಬುಕ್ ಮಾಡ್ತೀನಿ, 30%. ಅಷ್ಟೊಂದು ಬುಕ್ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ನಮ್ಮ 1 ಲಕ್ಷನ ನಾವು ಬ್ಯಾಂಕಲ್ಲಿ ತೊಗೊಂಡೋಗಿ ಇಟ್ಟರೆ ನಮಗೆ ಇಯರ್ಲಿ ಎಷ್ಟು 6.5% ಕೊಡ್ತಾರೆ. ಪರ್ ಡೇ ನಾವು ಇಲ್ಲಿ 10 to 15% ಮಾಡ್ಬೋದು. ಅಂದರೆ ಜಸ್ಟ್ 2% ಅಂತ ಇಟ್ಕೊಳ್ಳಿ. 2% 20 ಡೇಸ್ ಮಾಡಿದ್ರು ನೀವು 1 ಲಕ್ಷಕ್ಕೆ 40% ಮಾಡ್ತೀರಾ ಅಲ್ವಾ? 20 ಡೇಸ್ ಟ್ರೇಡ್ ಮಾಡೋದು ಬೇಡ, ಬರೀ 10 ಡೇಸ್ ಮಾಡಿದ್ರು 20%. ಸೊ ಈ ರೀತಿ ಇದೆ ನೋಡಿ. ಗೋಲ್ಡ್ ಮೊನ್ನೆ ಫ್ರೈಡೇದು ಎಲ್ಲ 3 ಟಾರ್ಗೆಟ್ಸ್ ರೀಚ್ ಆಗಿದೆ. ಗೋಲ್ಡಲ್ಲಿ ನಂದು ಸ್ಟೂಡೆಂಟ್ ಮಾಡಿದ್ದಾರೆ, ಸ್ಕ್ರೀನ್ಶಾಟ್ ತೋರಿಸ್ತೀನಿ. ಓಕೆ, ಇದು ನಾನು ಗ್ರಾಸಿಮಲ್ಲಿ ಐ ಬುಕ್ಡ್ 50% ನೋಡಿ. ನಾಟ್ ಇವನ್ ಟಚ್ಡ್, 1 ಟಾರ್ಗೆಟ್ ಕೂಡ ಟಚ್ ಆಗಿಲ್ಲ ಇನ್ನು. ಸೊ ವಿತಿನ್ ದಟ್ ಓನ್ಲಿ ಐ ಮೇಡ್ 35,000ಗೆ 19,000 ಬುಕ್ ಮಾಡಿದ್ದೀವಿ. ಅದು ವಿಡಿಯೋ ಕೂಡ ಇದೆ, ಅದು ತೋರಿಸ್ತೀವಿ. ಓಕೆನಾ? ಸೊ ಈ ರೀತಿ ಇದೆ ನೋಡಿ. ಬಿಫೋರ್ ಟಚಿಂಗ್ ಓನ್ಲಿ 50% ಮಾಡ್ಬೋದು. ಇನ್ನು 3 ಟಾರ್ಗೆಟ್ಸ್ ಎಲ್ಲ ಬಿಟ್ಟರೆ ನಾವು ಎಷ್ಟು ಮಾಡ್ಬೋದು ಅಂತ. ಓಕೆನಾ? 9:36ಗೆ ಬಂದಿದೆ ICICI ನೋಡಿ, ಫ್ರೈಡೆ August 22. ಲಾಸ್ಟ್ 1 ವೀಕ್ದು ಇದು. ನಮಗೆ ಇರೋ 200 ಸ್ಟಾಕ್ಸಲ್ಲಿ ಒಂದು 8-10 ಸ್ಟಾಕ್ಸ್ ಚೆನ್ನಾಗಿ ಹೋಗುತ್ತೆ. ಅದನ್ನು ಹೇಗೆ ಪಿಕ್ ಮಾಡೋದು, ಅದನ್ನು ನಮ್ಮ ಇಂಡಿಕೇಟರ್ ನಮಗೆ ಅಲರ್ಟ್ ಬರುತ್ತೆ. ಮತ್ತು ಅಲರ್ಟ್ ಬರ್ದಿರಾನು ನಾವು ತಗೊಳ್ದಿರಾನು ಪಿಕ್ ಮಾಡ್ಬೋದು. ಅದು ಹೇಗೆ ಪಿಕ್ ಮಾಡಬೇಕು, ಯಾವ ಪ್ಯಾರಾಮೀಟರ್ಸ್ ನೋಡಬೇಕು, ಇಂಥ ಸ್ಟಾಕ್ಸ್ನ ಹೇಗೆ ಚೂಸ್ ಮಾಡಬೇಕು ಅನ್ನೋದೇ ನಮ್ಮ ಟ್ರೈನಿಂಗ್. ಓಕೆನಾ? ನೋಡಿ 9:35 ನೋಡಿ ಬ್ರೇಕ್ಔಟ್ ಆಗಿದೆ, 36ಗೆ ಅಲರ್ಟ್ ಬಂದಿದೆ. 3 ಟಾರ್ಗೆಟ್ ಎಕ್ಸಾಕ್ಟ್ ಆಗಿ ನೋಡಿ. ಇದು ಫ್ರೈಡೆ ಸ್ಟಾಕ್, ಮೊನ್ನೆದು ICICI ನೋಡಿದ್ವಲ್ಲ. ಓಕೆ, ಇದು ನೋಡಿ JK ಸಿಮೆಂಟ್ ನೋಡಿ. ಅಲರ್ಟ್ ಕೂಡ ಗ್ಲೆನ್ಮಾರ್ಕ್ಗೆ ಆ ಟೈಮಲ್ಲಿ 12:14 ನಾನು ಸ್ಕ್ರೀನ್ಶಾಟ್ ತೊಗೋಬೇಕಾದ್ರೆ ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಲರ್ಟ್ ಈ ರೀತಿ ಬರುತ್ತೆ. ಇದು JK ಸಿಮೆಂಟ್ ನೋಡಬೇಕಾದ್ರೆ ಬೇರೆ ಯಾವುದೇ ಬ್ರೀಚ್ ಆದ್ರೂ ಅಲರ್ಟು ಕೆಳಗಡೆ ಈ ರೀತಿ ಬರುತ್ತೆ. 9:37 ನೋಡಿ, 9:37 ಬ್ರೀಚ್ ಆಗಿದೆ, ಫಸ್ಟ್ ಟಾರ್ಗೆಟ್ ಕಡೆ ಹೋಗ್ತಾ ಇದೆ ನೀಟಾಗಿ. ಇದು ನೋಡಿ ಲೋಧಾ 9:36ಗೆ ಬ್ರೀಚ್ ಆಗಿದೆ. ಇಲ್ಲಿ ನೋಡಿ 9:35 ಕೆಳಗಡೆ ನೀವು ನೋಡ್ಬೋದು ಎಷ್ಟು ನೋಡಿ. ನೈಸ್ಲಿ ಇಟ್ ಹಸ್ ರೀಚ್ 2 ಟಾರ್ಗೆಟ್ಸ್ ನೋಡಿ. ಮ್ಯಾನ್ಕೈಂಡು 4 ಟಾರ್ಗೆಟ್ ಹೋಗಿದೆ. 9:59ಗೆ ಅಲರ್ಟ್ ಬಂದಿದೆ ನೋಡಿ. 1 2 3 ನೋಡಿ, 3ಕ್ಕಿಂತ ಜಾಸ್ತಿ ಟಾರ್ಗೆಟ್ ಹೋಗಿದೆ. ಕ್ಯಾಪಿಟಲ್ ಡಬಲ್ ಡೇ ನೋಡಿ 9:43ಗೆ ಬಂದಿದೆ. 9:45 ನೋಡಿ, ಇಲ್ಲಿದೆ ಎಲ್ಲ ಕನ್ಸಾಲಿಡೇಟ್ ಆಗಿ ಬ್ರೇಕ್ ಆಗಿ 1 2 3. ಓಕೆ ನೋಡಿ, ನೌಕರಿ ಸ್ಕ್ರೀನ್ಶಾಟ್ ತಗೊಳ್ಳೋ ಟೈಮಲ್ಲಿ ನೋಡಿ, ಇಂಡಸ್ಇಂಡ್ ಅಲರ್ಟ್ ಬಂದಿದೆ. ಅಲರ್ಟ್ ಬಂದರೆ ಈ ರೀತಿ ಬರುತ್ತೆ. ಫುನಿಕ್ಸ್ ನೋಡಿ, ಇದು ಸಿಲ್ವರ್ ಫ್ರೈಡೇದು. ಮೊನ್ನೆ ಫ್ರೈಡೇ ಸಿಲ್ವರು ಗೋಲ್ಡು ಚೆನ್ನಾಗಿ ಹೋಯ್ತು. ಎಲ್ಲ 3 ಟಾರ್ಗೆಟ್ಸ್ ರೀಚ್ ಆಯಿತು, ನ್ಯಾಚುರಲ್ ಗ್ಯಾಸ್ ಕೂಡ. ಓಕೆನಾ? ಇದು ಟಾರ್ಗೆಟ್ 1 ರೀಚ್ ಆಗಿದೆ ನೋಡಿ. TCS ಇಲ್ಲಿಂದ ಯಾಕೆ ಇಲ್ಲಿ ತನಕ ರಿಟರ್ನ್ ಆಗುತ್ತೆ, ಮತ್ತೆ ಯಾಕೆ ಈಗ ಬೀಳುತ್ತೆ, ಅದೆಲ್ಲ ನಾವು ಹೇಳ್ಕೊಡ್ತೀವಿ. ಎಲ್ಲಿ ತನಕ ಹೋಲ್ಡ್ ಮಾಡಬೇಕು ನೋಡಿ. TCS ವೆಡ್ನೆಸ್ಡೇದು ಇದು 9:40. ಇದೆಲ್ಲ ಲಾಸ್ಟ್ ವೀಕ್ ಸ್ಟಾಕ್ಸ್. 3 ಟಾರ್ಗೆಟ್ಸ್ ನೈಸ್ಲಿ ಇಟ್ ಹಸ್ ಗಾನ್. VBL ನೋಡಿ 9:40ಗೆ ಅಲರ್ಟ್ ಬಂದಿದೆ, 3 ಟಾರ್ಗೆಟ್ಸ್. ಈ ರೀತಿ ವರ್ಕ್ ಆಗುತ್ತೆ ನಮ್ಮ ಇಂಡಿಕೇಟರ್. ಓಕೆ, ಇಂಡಿಕೇಟರ್ನ ವರ್ಕ್ ಆಗುತ್ತೆ, ನಾವು ಇಂಡಿಕೇಟರ್ನ ವರ್ಕ್ ಆಗುತ್ತೆ. ಮತ್ತೆ
ನಾವು ಪ್ರಾಫಿಟ್ಸ್ ನೋಡ್ಬೇಕಲ್ಲ, ಪ್ರಾಫಿಟ್ಸ್ ನೋಡ್ದಿರಾ ಯಾರು ಏನನ್ನು ನಂಬಕ್ಕೆ ಆಗಲ್ಲ ಅಲ್ವಾ. ಓಕೆ, ಇಂಡಿಕೇಟ್ರು ವರ್ಕ್ ಆಗುತ್ತೆ. ಹೇಗೆ ಯಾರು ಪ್ರಾಫಿಟ್ ಮಾಡಿದ್ದಾರೆ, ನಾನು ಮಾಡೋ ಪ್ರಾಫಿಟ್ಸು ಮತ್ತು ವಿಡಿಯೋಸು ಶೇರ್ ಮಾಡ್ತಾ ಇರ್ತೀನಿ. ಮತ್ತು ನನ್ನ ಸ್ಟೂಡೆಂಟ್ಸ್ ಮಾಡೋದು ಕೂಡ ನಮ್ಮ ಗ್ರೂಪಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ. ನೋಡೋಣ ಬನ್ನಿ. ಓಕೆನಾ, ಇದು ನನ್ನ ವಾಟ್ಸಪ್ ಗ್ರೂಪು. ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಮತ್ತು ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಎಲ್ಲ ಕಡೆ ನಾವು ಪ್ರಾಫಿಟ್ಸ್ನ ಶೇರ್ ಮಾಡ್ತಾ ಇರ್ತೀವಿ. ನೀವು ಕೂಡ ವೆರಿಫೈ ಮಾಡ್ಬೋದು. ಓಕೆನಾ, ಇದು ನನ್ನ ಸ್ಟೂಡೆಂಟು ನಿನ್ನೆ ಫ್ರೈಡೇ ಸಿಲ್ವರಲ್ಲಿ ನಿಫ್ಟಿಲಿ ಏಷ್ಯನ್ ಪೇಂಟ್ಸಲ್ಲಿ ಒನ್ ಡೇಗೆ 1,41,000 ಈಸ್ ಯೂಸಿಂಗ್ 10 lakhs ಕ್ಯಾಪಿಟಲ್. ನನ್ನ ಹತ್ರ ನನ್ನ ಸ್ಟೂಡೆಂಟ್ಸು 10 lakh ಕ್ಯಾಪಿಟಲ್ ಯೂಸ್ ಮಾಡೋರು ಇದ್ದಾರೆ, 10,000 ಮಾಡೋರು ಇದ್ದಾರೆ, 30,000, 50,000 ಈ ರೀತಿ. ಅವ್ರಿಗೆ ಪರ್ಸೆಂಟೇಜ್ ವೈಸ್ ದೇ ವಿಲ್ ಡೂ ಇಟ್. ನೋಡಿ, ಎಸ್ ಡನ್ 1,41,000 ದಿಸ್ ಫ್ರೈಡೇ. ಓಕೆನಾ, ಇದು ಇನ್ನೊಂದು ಸ್ಟೂಡೆಂಟು ಎಸ್ ಡನ್ 1,800 ಇನ್ ಸೆನ್ಸೆಕ್ಸ್. ಇಂಡಸ್ ಇಂಡ್ ಬ್ಯಾಂಕಲ್ಲಿ ನೀವು ಲಾಸ್ಟ್ ಬ್ಯಾಚ್ ಸ್ಟೂಡೆಂಟು 2,000 ಮಾಡಿದ್ದಾರೆ. ನೋಡಿ, 1,200 ನಿಫ್ಟಿಯಲ್ಲಿ. ಸೊ ಇದರಲ್ಲಿ ದಿಸ್ ಇಸ್ ದ ಟ್ರೇಡ್ ವೇರ್ ಐ ಬುಕ್ಡ್. ದುಡ್ಡು ಮಾಡ್ತೀನಿ, ನಾನು ಲೈವ್ ಬುಕ್ಕಿಂಗ್ ಮಾಡ್ತೀನಿ. ಲೈವ್ ಬುಕ್ಕಿಂಗಲ್ಲಿ ನೋಡಿ ಹೇಗೆ ಟ್ರೇಡ್ ತಗೊಂಡೆ, ಹೇಗೆ ಬುಕ್ ಮಾಡಿದೆ ಅಂತ ತೋರಿಸಿದ್ದೀನಿ. ಲಾಸ್ಟ್ ಫ್ರೈಡೇ ಇಟ್ ವಾಸ್ ಅ ನೆಗೆಟಿವ್ ಮಾರ್ಕೆಟ್ ನೆಗೆಟಿವ್ ಸೈಡ್ ಇತ್ತು. ಈ ಬಿ ಎಲ್ ಮತ್ತು ಸೋಲಾರ್ ಇಂಡಸ್ಟ್ರೀಸ್ ಐ ಟುಕ್ ಪಾಸಿಟಿವ್ ಸೈಡ್. ಏನಕ್ಕೆ ಟ್ರೇಡ್ ಮಾಡಿದ್ದೀನಿ ಅಂದರೆ, ನೆಗೆಟಿವ್ ಮಾರ್ಕೆಟ್ಗೆ ಅಗೇನ್ಸ್ಟ್ ಹೋದರೆ ವಿ ವಿಲ್ ನಾಟ್ ಗೆಟ್ ಪ್ರಾಫಿಟ್. ಓಕೆನಾ, ಸೊ ಐ ಬುಕ್ ದಿಸ್. ಆಮೇಲೆ ಮಾರ್ಕೆಟ್ ಅನಾಲಿಸಿಸ್ ಮಾಡಿ, ಸೊ ಇಟ್ ಈಸ್ ನೆಗೆಟಿವ್ ಸೈಡ್ ಅಲ್ವಾ. 35,000ಗೆ ನನಗೆ ಇಟ್ ವಾಸ್ 19,000 ಓಡ್ತಾ ಇದೆ. ಹೌ ಮಚ್ ಐ ಬುಕ್? 35,000 ಇಸ್ ದ ಕ್ಯಾಪಿಟಲ್. ನೋಡಿ, 9:35ಗೆ ಅಲರ್ಟ್ ಬಂದಿದೆ. ನೋಡಿ ನೀಟಾಗಿ ಜಸ್ಟ್ ಇಲ್ಲಿಗೇನೆ ಐ ಹವ್ ಬುಕ್ಡ್ 50%. ನೋಡಿ, ಲೈವಲ್ಲಿ ಬುಕ್ ಮಾಡ್ತೀನಿ, ಎಕ್ಸಿಟ್ ಮಾಡ್ತೀನಿ. ನೀವು ಈ ವಿಡಿಯೋ ಇದೆ ಆನ್ಲೈನಲ್ಲಿ ನೋಡ್ಕೋಬೋದು. ಸ್ವಲ್ಪ ಫಾರ್ವರ್ಡ್ ಮಾಡ್ತೀನಿ. ನೋಡಿ, 17,875ಗೆ ಬುಕ್ ಮಾಡಿದ್ದು ನಾನು. ಓಕೆ, ಲಿಮಿಟ್ ಆರ್ಡರ್ ಹಾಕ್ತೀನಿ 21. ನೋಡಿ, ಪರ್ಚೇಸ್ಡ್ ಅಸ್ 14 rupees, 10 lots ಫಾರ್ 35,000, 21, 20 rupeesಗೆ 17,000. ಓವರ್ ಆಲ್ ಪ್ರಾಫಿಟ್ ನೋಡಿ ಮೇಲೆ 15,000. ಇನ್ನೂ ಬುಕ್ ಆಗಿಲ್ಲ, ಒಂದು ಸೆಕೆಂಡ್. ಓಕೆ, ಬುಕ್ ಆಯ್ತು. ನೋಡಿ, ಆರ್ಡರ್ ಎಕ್ಸಿಕ್ಯೂಟೆಡ್ ಕೆಳಗಡೆ ನೋಡಿ ಅಲ್ವಾ. 70,675. ನೋಡಿ ಮೇಲೆ 15,500 ಪರ್ ಡೇ. ಓಕೆನಾ, ಬುಕ್ ಆಯ್ತು. ಓಕೆನಾ, ದಿಸ್ ಇಸ್ ಒನ್. ಈ ರೀತಿ ನಾನು ಲೈವ್ ಟ್ರೇಡ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಓಕೆನಾ, ನೀವೆಲ್ಲರೂ ನೋಡ್ಬೋದು. ನೋಡಿ, ಇದು ಸೆನ್ಸೆಕ್ಸ್ ಅಲ್ಲಿ ಡೆಸೆಂಡ್. ಇದು ಗ್ರಾಸಿಮ್ ಜಸ್ಟ್ ನಾವು ಶೋಡ್. ಇದು ಬಿ ಯಲ್ಲಿ ನನ್ನ ಒಂದು ಸ್ಟೂಡೆಂಟ್ ಮಾಡಿರೋದು 1,131 ಬಿ ಎಲ್ ಮತ್ತೆ HDFC ಮಾಡಿದ್ದಾರೆ. ನೋಡಿ, 900 ಮಾಡಿದ್ದಾರೆ. ಕಮೆಂಟ್ಸ್ ಇವ್ರ ಕ್ಯಾಪಿಟಲ್ ಅಲ್ಲಿ 20,000, 30,000 ಅಲ್ಲಿ 1,000 to 1,500 ಅವರು ಮಾಡ್ಕೋತಾರೆ. ಓಕೆನಾ, ನಿಫ್ಟಿಲ್ ನೋಡಿ 3,600 ಮಾಡಿದ್ದಾರೆ. ಒನ್ ಮೋರ್ ಸ್ಟೂಡೆಂಟ್ ನೋಡಿ 1,680. ದೇವ್ ಡನ್ ಪ್ರೆಸ್ಟೀಜ್ ಅಂಡ್ ಕಮ್ಮಿನ್ಸ್ ಆಲ್ರೆಡಿ ತೋರಿಸಿದೆ. ಇದು ಒನ್ ಮೋರ್ ಟ್ರೇಡ್ ವಿಚ್ ಐ ಹವ್ ಟೇಕನ್ ತೋರಿಸ್ತೀನಿ. ಈ ವೀಕಲ್ಲಿ ಯಾವ್ಯಾವ ಲೈವ್ ಟ್ರೇಡ್ ಮಾಡಿದ್ದೀನಿ ನಾನು. ಪ್ರೆಸ್ಟೀಜಲ್ಲಿ ಮಾಡಿದಂಥ ಬುಕ್ ಮಾಡಿದಂಥ ಇದು ಸ್ಟಾಕ್ ಟ್ರೇಡ್ 9:35ಗೆ ಅಲರ್ಟ್ ಬಂದಿದೆ. ಇಲ್ಲಿ ನೋಡಿ, 9:35 ಅಲ್ವಾ. ಇವಾಗ ಏಂಜಲ್ ಒನ್ಗೆ ಹೋಗಿ ನೋಡಿ, 9:35. ಐ ಯೂಸ್ಡ್ ಓನ್ಲಿ 35,000 ಅಷ್ಟೇ. ಇದಕ್ಕೂ ಕೂಡ ನೋಡಿ 10,000 ಲೈವ್ ಪ್ರಾಫಿಟ್ ಇಸ್ ರನ್ನಿಂಗ್. ಬುಕ್ ಮಾಡಿದೆ. ಓಕೆ, ಲೆಟ್ಸ್ ಬುಕ್ ಇಟ್. ಎಕ್ಸಿಟ್. ಹ್ಞೂ 8,000 ಎಷ್ಟು? ನೋಡಿ, ಬುಕ್ಡ್ 8,100 rupees ಫಾರ್ 35,000.
ಓಕೆನಾ? ಇದು ಒಂದೇ ಟ್ರೇಡ್. ದಿವಸಕ್ಕೆ ಒಂದೇ ಟ್ರೇಡ್ ಮಾಡಬೇಕು, ಮಲ್ಟಿಪಲ್ ಟ್ರೇಡ್ಸ್ ಮಾಡಬಾರ್ದು. ಐ ಡೋಂಟ್ ಡೂ ಇಟ್. ನೋಡಿ, ಇದು ಆಯ್ತಲ್ಲ. 8,100 ಇದು ನಾವಿವಾಗ ಜಸ್ಟ್ ತೋರಿಸಿದ್ದು. ಇದು ನನ್ನ ಸ್ಟೂಡೆಂಟು 1,300 ಮತ್ತೆ 1,300 ಮಾಡಿದ್ದಾರೆ. ನೋಡಿ, ಇನ್ನೊಂದು ಟ್ರೇಡ್ ಪೊಸಿಷನ್ ಇಂಡಿಯಾ ಹೋಟೆಲ್ ಅಲ್ಲಿ ತಗೊಂಡಿದ್ದು. ವಿ ಹ್ಯಾವ್ ಬುಕ್ಡ್ 8,800 ಫಾರ್ 35,000, 25 ರಿಟರ್ನ್ಸ್, 25,000. ನೋಡಿ, ಇದು ನನ್ನ ಇನ್ನೊಂದು ಸ್ಟೂಡೆಂಟ್ಸ್. ಈ ವಿಡಿಯೋ ನೋಡೋಣ. ನೋಡಿ ಎಷ್ಟು ಗಂಟೆಗೆ ಅಲರ್ಟ್ ಬಂದಿದೆ ನೋಡೋಣ. ಇಂಡಿಯಾ ಹೋಟೆಲ್ ನೋಡಿ, ಬ್ರೇಕ್ಔಟ್ ಆಗಿದೆ. ಎಷ್ಟು ಬುಕ್ ಮಾಡಿದೀವಿ ನೋಡಿ, ಅಲ್ಲಿ ಆಲ್ರೆಡಿ ಹಾಕಿದ್ದೀನಿ ಅಲ್ವಾ. 25,000, 30ಗೆ 25% ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ದಿಸ್ ಆಲ್ ಲಾಸ್ಟ್ ವೀಕ್ಸ್ ನೀವು ನೋಡ್ಬೋದು. ನೋಡಿ, 8,880. ಓಕೆನಾ? ದಿಸ್ ಇಸ್ ಒನ್ ಆಫ್ ಮೈ ಇಂಡಿಯಾ ಹೋಟೆಲ್ ಅಲ್ಲಿ ನೋಡಿ. 35,000 ಇಸ್ ದ ಟ್ರೇಡಿಂಗ್ ಬ್ಯಾಲೆನ್ಸ್ ಅಂಡ್ 8,800 ಇಸ್ ಬುಕ್ಡ್. ಓಕೆನಾ? ನೆಕ್ಸ್ಟ್, ಇದು ಸ್ಕ್ರೀನ್ ಶಾಟ್ ಕೂಡ ಇದೆ. ಇದು ಒನ್ ಆಫ್ ಮೈ ಸ್ಟೂಡೆಂಟ್ 3,000, 1,200 ನೋಡಿ, ಈ ರೀತಿ ಮಾಡ್ತಾರೆ. ಕಾಣಿಸ್ತಾ ಇದಿಲ್ಲ? ಇದು ಅದರ್ ಸ್ಟೂಡೆಂಟ್ ನಿಫ್ಟಿಯಲ್ಲಿ ಮಾಡಿದ್ದಾರೆ, ಡಿಕ್ಸಾನ್ ಅಲ್ಲಿ ಮಾಡಿದ್ದಾರೆ. ಇನ್ನೊಬ್ರು 3,006 ಸೆನ್ಸೆಕ್ಸ್ ಅಲ್ಲಿ ಮಾಡಿದ್ದಾರೆ. ನೋಡಿ, ಫಸ್ಟ್ ಇದು ಇವರು ನನ್ನ ಸೆಕೆಂಡ್ ಬ್ಯಾಚ್ ನ ಸ್ಟೂಡೆಂಟ್. ಇವಾಗ 7th ಬ್ಯಾಚ್ ನಡೀತಾ ಇರೋದು. ದಿಸ್ ಇಸ್ ದ ಅಪ್ರಿಸಿಯೇಷನ್ ಐ ಗಾಟ್. ಟುಡೇ ಈಸ್ ಮೈ ಫಸ್ಟ್ ಡೇ ಇನ್ ಟ್ರೇಡಿಂಗ್ ವಿತ್ ಕ್ಯಾಪಿಟಲ್. ಇವರು 1 ಮಂತ್ ಪ್ರಾಕ್ಟೀಸ್ ಮಾಡಿ, ಪೇಪರ್ ಟ್ರೇಡಿಂಗ್ ಮಾಡಿ ನಂತರ ಇವರು ಬುಕ್ ಮಾಡಿರುವಂಥದ್ದು. ನೋಡಿ, ಕ್ಯಾಪಿಟಲ್ 50K ಇಂದ 3,400 ಬುಕ್ ಮಾಡಿದ್ದಾರೆ. ಥ್ಯಾಂಕ್ಸ್ ಫಾರ್ ವಂಡರ್ಫುಲ್ ಸ್ಟ್ರಾಟಜಿ ಅಂಡ್ ನಾಲೆಜ್ ಟ್ರಾನ್ಸ್ಫರ್. ಟ್ರೇಡಿಂಗ್ ಇಸ್ ವೆರಿ ಈಸಿ ವೆನ್ ವಿ ಗೆಟ್ ಟು ಲರ್ನ್ ಫ್ರಮ್ ಗುಡ್ ಮೆಂಟರ್. ನೋಡಿ, 3,400 ಮಾಡಿದ್ದಾರೆ. ಕಾಣಿಸ್ತಿದ್ಯಾ? ಓಕೆ. ಅವರು 1 ಮಂತ್ ಪ್ರಾಕ್ಟೀಸ್ ಮಾಡಿ, ಸ್ಟ್ರಾಟಜಿನೆಲ್ಲ, ಇಂಡಿಕೇಟರ್ನೆಲ್ಲ ಅಭ್ಯಾಸ ಮಾಡಿ. ನೋಡಿ, ಇದು ಹಿಂಡಾಲ್ಕೋದಲ್ಲಿ 10,800. ಓಕೆನಾ? ಇದು ನಾನೇ ಮಾಡಿರೋದು 10,800. ಇದು ಕೂಡ ವಿಡಿಯೋ ಇದೆ. 50,000 ಯೂಸ್ ಮಾಡಿ 10,800 ಮಾಡಿರುವಂಥದ್ದು. ಎಲ್ಲ ವಿಡಿಯೋಸು ನಮ್ಮ ಗ್ರೂಪಲ್ಲಿ ಇದ್ದೇ ಇರುತ್ತೆ, ನೋಡ್ಬೋದು ನೀವು. ಓಕೆನಾ? 9:37ಗೆ ಅಲರ್ಟ್ ಬಂದಿದೆ. ನೋಡಿ, ಎಷ್ಟು ಲಾಟ್ ತಗೊಂಡಿದ್ದೀವಿ ನೋಡೋಣ. ನೋಡಿ, 10,800 ಬುಕ್ ಮಾಡಿದ್ದೀನಿ. ಎರಡು ಟ್ರೇಡ್ ತಗೊಂಡಿದ್ದೀನಿ, 10,800. ಓಕೆನಾ? ಓಕೆ. where be off Hindalco 5,000. ಇವಾಗ ಜಸ್ಟ್ ಐ ಶೋಡ್ ಯು. ಇದು ಹಿಂಡಾಲ್ಕೋ ನಿಫ್ಟಿಯಲ್ಲಿ 5,500 ಮಾಡಿದ್ದೀನಿ. ನೋಡಿ, ಜಸ್ಟ್ ಯೂಸಿಂಗ್ 30,000 ಇದು. ನೋಡಿ, 14 ಲಾಟ್ಸ್ ತಗೊಂಡೆ. 50 ಜಸ್ಟ್ 5 to 10 ಪಾಯಿಂಟ್ಸ್ ನಾವು ಕ್ಯಾಪ್ಚರ್ ಮಾಡಿದ್ರೇನೆ ಸಾಕು. ನೋಡಿ, 47 ಇಂದ 52ಗೆ ಎಷ್ಟು ಪಾಯಿಂಟ್ಸು? 49, 50. ಜಸ್ಟ್ 5 ಪಾಯಿಂಟ್ಸ್ಗೆ 5,000. ನೋಡಿ, ಸೆನ್ಸೆಕ್ಸ್ 16 ಲಾಟ್ಸ್ 10,600. ಇದು ಆಲ್ರೆಡಿ ನೋಡಿ, ನಾನು ಮಾರಿ ಆದಮೇಲೆ 340 ಎಕ್ಸ್ಪೈರಿ ದಿವಸ ಈ ಟ್ರೇಡ್ಸ್ ತಗೊಂಡಿರೋದು. 340, 400ಗೆ ಹೋಯ್ತು. ಸಿ, 10,600. ಇದೆಲ್ಲ ನನ್ನ ಟ್ರೇಡ್. ಹೊರಗಡೆ ಇದ್ದ ಕಾರಣ ಅದು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ 2 days ಆ ವೀಕ್. ನೋಡಿ, ಇದು ನನ್ನ ಸ್ಟೂಡೆಂಟ್ಸು ಸೆನ್ಸೆಕ್ಸ್ 1,900 ಮಾಡಿದ್ದಾರೆ. ಇನ್ನೊಬ್ರು ನಿಫ್ಟಿ 14,000 ಮಾಡಿದ್ದಾರೆ. ದಿಸ್ ಇಸ್ ಆಲ್ಸೋ ಮೈ ಟ್ರೇಡ್ ಓನ್ಲಿ 14,000. ಇಲ್ಲ, ನನ್ನ ಸ್ಟೂಡೆಂಟ್ ಇನ್ನೊಬ್ರು ಲಾಸ್ಟ್ ಬ್ಯಾಚ್ ಸ್ಟೂಡೆಂಟು 14,400. ಲಾಸ್ಟ್ ಬ್ಯಾಚ್. ಈ ಬ್ಯಾಚ್ ಇವಾಗ ಬಂದು ಹೆಚ್ ಬ್ಯಾಚ್ ನಡೀತಾ ಇದೆ.
ವಿತೌಟ್ ಎನಿ ರಿಸ್ಕ್ ಐ ಫಾಲೋ ಯುವರ್ ಅರ್ಥ ಇಂಡಿಕೇಟರ್ ಕೂಲ್ ಪ್ರಾಫಿಟ್ ನೋಡಿ 2800. ಸೊ ಈ ರೀತಿ ನೋಡಿ, ಥ್ಯಾಂಕ್ ಯು ಮುರಳಿ ಮಾಸ್ಟರ್. 2100 ನೋಡಿ, ಜಸ್ಟ್ ವಿತ್ 30K ಪ್ರಾಫಿಟ್ ಕ್ಯಾಪಿಟಲ್ 2000 1500 ಮಾಡ್ತಾರೆ. ದಿಸ್ ಇಸ್ ಮೈ ಟ್ರೇಡ್. ಇದು ಆಲ್ರೆಡಿ ನಾನು ಐ ಶೋಡ್ ಯು. Okay, so this is how our indicator works and profit also works. Okay, na? So don't depend on any tips. Tips ಬಾರಿ ಕೆಟ್ಟದು. ಟಿಪ್ಸ್ ಇಂದ ಏನಾಗುತ್ತೆ ಅಂದ್ರೆ ನಿಮ್ಮ ಕ್ಯಾಪಿಟಲ್ ಹಾಳಾಗುತ್ತೆ ಹೊರತು ನೀವು ಕಲಿಯೋದು ಇರಲ್ಲ. ನೀವು ಇಂಡಿವಿಜುವಲ್ ಟ್ರೇಡರ್ ಆಗಿ ನೀವು ಮಾಡಿದಾಗ ಆ ಖುಷಿನೇ ಬೇರೆ, ಇದೇ ಬೇರೆ. ಸೊ ಕಲ್ತು ಮಾಡೋದು ತುಂಬಾ ಒಳ್ಳೆಯದು ನನ್ನ ಅನಿಸಿಕೆ. ಮತ್ತೆ ಓಕೆ, ಇದು ಎಷ್ಟಾಗುತ್ತೆ ಇಂಡಿಕೇಟರ್ ಬಂದು, ಒಂದು ಸೆಕೆಂಡ್. ಇಂಡಿಕೇಟರ್ ವಿತ್ 2 days ಟೆಕ್ನಿಕಲ್ ಕ್ಲಾಸ್ ಇರುತ್ತೆ. ಕ್ಲಾಸಲ್ಲಿ ಏನೆಲ್ಲ ಕವರ್ ಮಾಡ್ತೀನಿ ಅಂದರೆ ನೋಡಿ, ಈ ಸ್ಟಾಕ್ಸ್ ದಿನದಲ್ಲಿ 220 ಸ್ಟಾಕ್ ಇದೆ ಆಪ್ಷನ್ಸಲ್ಲಿ. ಆ ಸ್ಟಾಕ್ಸ್ನ ಪರ್ಟಿಕ್ಯುಲರ್ ಆಗಿ ಅಲರ್ಟ್ ಬಂದಾಗ ಹೇಗೆ ಪಿಕ್ ಮಾಡ್ಬೋದು, ಹೇಗೆ ಎಂಟ್ರಿ ಮಾಡಬೇಕು, ಎಲ್ಲಿ ತನಕ ಹೋಲ್ಡ್ ಮಾಡಬೇಕು, ಹೆಂಗೆ ಪ್ರಾಫಿಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಹೆಂಗೆ ಇಟ್ಕೋಬೇಕು, ಡೈಲಿ ಗ್ರೀನಲ್ಲಿ ಹೇಗೆ ಇರೋದು, ಸೆಟಪ್ಪಲ್ಲಿ ಇರೋದು ಅಂತ. ಸೊ ಇದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಹಾಗೆ ಅಲರ್ಟ್ ಬಂದ ಮೇಲೆ ಹೇಗೆ ಪಿಕ್ ಮಾಡಬೇಕು, ಯಾವ ಸ್ಟಾಕ್, ಇದೇ ಸ್ಟಾಕ್ಸ್ನ ಹೇಗೆ ಪಿಕ್ ಮಾಡ್ತಾರೆ, ನಾನಾಗಲಿ ನನ್ನ ಸ್ಟೂಡೆಂಟ್ಸ್ ಆಗಲಿ, ದೇರ್ ಇಸ್ ಅ ಸೆಟಪ್ ಫಾರ್ ಇಟ್ ಅಲ್ವಾ. ಸೊ ಅದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡೋದು. ಪ್ರಾಫಿಟ್ನ ಹೇಗೆ ಬುಕ್ ಮಾಡಬೇಕು, ನೀವು ತಗೊಂಡಿರ್ತೀರ ಸಡನ್ ಆಗಿ. ಸೊ ನೀವು ತಗೊಂಡಾದ್ಮೇಲೆ ರಿಟರ್ನ್ ಆಗಿರುತ್ತೆ. ಎಲ್ಲಿ ತಗೋಬೇಕು, ಎಲ್ಲಿ ಮಾರಬೇಕು ಅನ್ನೋದು ಗೊತ್ತಿರಬೇಕಲ್ವಾ. ನಾವೀಗ ಮೇಲೆ ಹೋಗಿ ತಗೊಂಡ್ರೆ ಅದು ಅವಾಗ ಬೀಳುತ್ತೆ, ಇಲ್ಲ ಇನ್ನೇನು ಬೀಳೋ ತಗೊಂಡ್ರೆ ಅದು ಮೇಲೆ ಹೋಗುತ್ತೆ ಅಲ್ವಾ. ಸೊ ಅದನ್ನ ಕ್ಲಾರಿಫೈ ಕೊಟ್ಟು ಒಂದು ಸೆಟಪ್ ಕಂಪ್ಲೀಟ್ ನಂದೇನು ಸೆಟಪ್ ಇದೆ, ನನ್ನ ಸ್ಟೂಡೆಂಟ್ಸ್ ಇದೆ ಸೇಮ್ ಸೆಟಪ್. ನಮ್ಮ ಟೆಕ್ನಿಕಲ್ ನಿಮಗೆ ಕಾಲ್ ಮಾಡಿ, ಟೆಕ್ನಿಕಲ್ ಟೀಮ್ ಅವರು 3 days ಕ್ಲಾಸ್ ಇರುತ್ತೆ. ಫಸ್ಟ್ ಡೇ ಕ್ಲಾಸ್ ಆ್ಯಂಡ್ ಸೆಕೆಂಡ್ ಡೇ ಟೆಕ್ನಿಕಲ್ ಸೆಟಪ್ ಇರುತ್ತೆ. ಫುಲ್ ಸಿಸ್ಟಮ್ ಅಲ್ಲಿ ನಾವು ಸೆಟ್ ಮಾಡಿ ಕೊಡ್ತೀವಿ, ವಾಚ್ ಲಿಸ್ಟ್ ಇಂದ ಹಿಡಿದು ಎಲ್ಲ ಕಂಪ್ಲೀಟ್. ದೆನ್ 2 days ಕ್ಲಾಸ್, ಆಮೇಲೆ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀವಿ. ಹೌ ಟು ಡೂ, ವೆನ್ ಟು ಪಿಕ್, ವೆನ್ ಟು ಎಕ್ಸಿಟ್, ಯಾಕೆ ಅದನ್ನೇ ಮಾಡಬೇಕು, ಏನಕ್ಕೆ ಅದು ರಿಟರ್ನ್ ಆಗುತ್ತೆ, ಯಾಕೆ ಅದು ಅಲ್ಲ ಅದಕ್ಕಿಂತ ಮೇಲೆ ಹೋಗಲ್ಲ, ಮತ್ತೆ ಕನ್ಸಾಲಿಡೇಷನ್ ಆಗಿ ಯಾಕೆ ಹೋಗುತ್ತೆ, ಕಂಪ್ಲೀಟ್ ನಾಲೆಡ್ಜ್. ಸೊ ಡೋಂಟ್ ಡಿಪೆಂಡ್ ಆನ್ ದ ಬ್ಲೈಂಡ್ ಟಿಪ್ಸ್. ವೆಲ್ಕಮ್ ಟು ದ ಅರ್ಥ ಟ್ರೇಡಿಂಗ್. ಇದು ಎಷ್ಟಾಗುತ್ತೆ ಕೋರ್ಸು ನಿಮಗೆ? 25,000 ವರ್ತದ್ದು ನಾನು ಕೋರ್ಸ್. ಇಂಡಿಕೇಟರ್ ಲೈಫ್ ಟೈಮ್ ಆಕ್ಸೆಸ್ ವಿತ್ ದ ಸೆಟಪ್, ವಿತ್ 2 days 3 days ಟೆಕ್ನಿಕಲ್ ಕ್ಲಾಸ್ ವಿತ್ ದ ಸೆಟಪ್. ಜಸ್ಟ್ 10,000ಗೆ ನಾನು ಐ ಆಮ್ ಗಿವಿಂಗ್ ದಿಸ್. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹ್ಯಾಂಡ್ ರೈಸ್ ಮಾಡಿ ಸರ್, ನಾನು ಒಬ್ಬೊಬ್ರದ್ದೇ ಅನ್ಮ್ಯೂಟ್ ಮಾಡ್ತೀನಿ, ಕೇಳ್ಬೋದು. ಆ್ಯಂಡ್ ಪೇಮೆಂಟ್ ಮಾಡೋರು ಕ್ಲಾರಿಫಿಕೇಶನ್ ತಗೊಂಡು ಪೇಮೆಂಟ್ ಮಾಡ್ಬೋದು. ಪೇಮೆಂಟ್ ಲಿಂಕ್ ಫಾರೆಕ್ಸ್ಗೆ ವರ್ಕ್ ಆಗಲ್ಲ ಸರ್, ಇಟ್ ಈಸ್ ಓನ್ಲಿ ಫಾರ್ ಇಂಡಿಯನ್ ಮಾರ್ಕೆಟ್ಸ್. ಸೆಟಪ್ ಅಲ್ಲಿ ಇದ್ರೆ ಲಾಸ್ ಆಗಲ್ಲ ಸರ್. ಯಾರ್ಯಾರಿಗೆ ಏನು ಡೌಟ್ ಇದೆ ಸರ್, ಹ್ಯಾಂಡ್ ರೈಸ್ ಮಾಡಿ, ಕ್ವಶನ್ ಕೇಳಿ. ಆಮೇಲೆ ನಮ್ಮ ಗ್ರೂಪ್ಸ್ ಎಲ್ಲ ಇಲ್ಲಿದೆ ಮೇಲೆ, ಯು ಕ್ಯಾನ್ ಜಾಯಿನ್ ಫಾರ್ ದಟ್. ಸರ್ ಅನ್ಮ್ಯೂಟ್ ಮಾಡಿದ್ದೀನಿ, ವಿಜಯ್ ಕುಮಾರ್ ಸರ್ ಹೇಳಿ. ಅನ್ಮ್ಯೂಟ್ ಮಾಡಿದ್ದೀನಿ, ನಿಮ್ದು ಅನ್ಮ್ಯೂಟ್ ಏನೋ ಆಗ್ತಿಲ್ಲ ಸರ್. ಹಲೋ, ಕೇಳಿಸುತ್ತಾ ಸರ್? ಹೇಳಿ ಸರ್, ಹೇಳಿ ಸರ್, ಸರ್. ಇದು ಕಮಾಡಿಟಿ ವರ್ಕ್ ಆಗುತ್ತೆ ಸರ್, MCX ಕಮೋಡಿಟಿ ಆಗುತ್ತೆ. 3 ಇಂಡಿಕೇಟರ್ ಇದೆ ನಿಮಗೆ, ಪೊಸಿಷನಲ್, ಇಂಟ್ರಾಡೇ, ಕಮೋಡಿಟಿ, 3ಕ್ಕೂ ಇಂಡಿಕೇಟರ್ ಇದೆ ಸರ್. ಓಕೆ, ಎಲ್ಲ ಸೇರಿ ಪ್ಯಾಕೇಜ್ ಅಲ್ಲಿ 10,000 ಅಲ್ಲಿ ಬರುತ್ತೆ ನಮ್ಗೆ. ಜಸ್ಟ್ ಈ ಬ್ಯಾಚಿಗೆ ಮಾತ್ರ ಆತರ ಕೊಡ್ತಾ ಇದ್ದೀನಿ. ಯೂಶಲಿ ಐ ಚಾರ್ಜ್ ಒಂದಕ್ಕೆ 10,000 ಮಾಡ್ತಾ ಇದ್ದೀನಿ. ಬರೀ ಈ ಬ್ಯಾಚಿಗೆ ಮಾತ್ರ ಎಲ್ಲ 3 ಇಂಡಿಕೇಟರ್ ಕೊಟ್ಟು 3ನ ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್. ಪೊಸಿಷನಲ್, ಇಂಟ್ರಾಡೇ, ಕಮೋಡಿಟಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಾಟ್ ಇಟ್ ಸರ್. ಬ್ಯಾಂಗ್ಳೂರ್ ಸರ್. ಸರ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಇಲ್ಲಿ ಪೇಮೆಂಟ್ ಲಿಂಕ್ ಇದೆ, ಪೇಮೆಂಟ್ ಮಾಡಿ, ಮತ್ತೆ ಈ ನಂಬರ್ಗೆ ಮೆಸೇಜ್ ಮಾಡಿ. ಇನ್ನು ಯಾರ್ಯಾರು ಡೌಟ್ ಇದೆ ಕೇಳ್ಬೋದು ಸರ್. ಪೇಮೆಂಟ್ ಲಿಂಕ್ ಇದೆ ಇಲ್ಲಿ ನೋಡಿ, ಹ್ಯಾಂಡ್ ರೈಸ್ ಮಾಡಿ, ಅಲ್ಲಿ ಅನ್ಮ್ಯೂಟ್.
ಯಾರಿಗೇನು ಡೌಟ್ ಇದೆ ಕೇಳ್ಬೋದು ಸರ್. ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್ ದಯವಿಟ್ಟು. ಇಸ್ ಇಟ್ ವರ್ಕ್ ಇನ್ ಫ್ರೀ ವರ್ಷನ್ ಆಫ್ ಟ್ರೇಡಿಂಗ್ ವ್ಯೂ? ವರ್ಕ್ ಆಗುತ್ತೆ ಸರ್, ನಾವು ಆಕ್ಸೆಸ್ ಕೊಡ್ತೀವಲ್ಲ ವರ್ಕ್ ಆಗುತ್ತೆ. ಹ್ಯಾಂಡ್ ರೈಸ್ ಮಾಡಿ ನೋಡಿ, ಇಲ್ಲಿ ಪಕ್ಕದಲ್ಲೇ ಒಂದು ಸಿಂಬಲ್ ಇದೆ, ಹ್ಯಾಂಡ್ ರೈಸ್ ಮಾಡಿ, ಯು ಕ್ಯಾನ್ ಆಸ್ಕ್ ಕ್ವಶನ್ಸ್. ಎಸ್, ಇಟ್ಸ್ ಫಾರ್ ಲೈಫ್ ಟೈಮ್ ಆಕ್ಸೆಸ್. ಅಕ್ಯುರೇಸಿ ಐ ಟೋಲ್ಡ್ ಯು 95% ಸರ್. ಹ್ಯಾಂಡ್ ರೈಸಿಂಗ್ ಆಪ್ಷನ್ನು ಚಾರ್ಟ್ ಪಕ್ಕನೇ ಹ್ಯಾಂಡ್ ರೈಸಿಂಗ್ ಇದೆ. ವೆಂಕಟ್ ಬ್ಯಾಂಗಳೂರ. ಐ ವಿಲ್ ಅನ್ಮ್ಯೂಟ್ ಯು. ಯಾರ್ಯಾರಿಗೆ ಅನ್ಮ್ಯೂಟ್ ಮಾಡಬೇಕು? ಸರ್ ಅನ್ಮ್ಯೂಟ್ ಮಾಡಿದ್ದೀನಿ ನೋಡಿ, ಮಾತಾಡ್ಬೋದು. ಓಹ್, ತುಂಬಾ ಎಲ್ಲ ಒಂದೇ ಸತಿ ಹ್ಯಾಂಡ್ ರೈಸ್ ಮಾಡಿಬಿಟ್ರಾ? ಹಾಂ ಸರ್ ಹೇಳಿ. ಅನ್ಮ್ಯೂಟ್ ಮಾಡಿದ್ದೀನಿ. ಒನ್ ಪ್ಲಸ್ ಅಂತ ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ಸರ್ ಆಕ್ಯುರೇಸಿ ಏನಿದೆ ಸರ್ ಇದು ಇಂಡಿಕೇಟರ್? ಸರ್ ಅಕ್ಯುರೇಸಿ ವಿತ್ ದ ಸೆಟಪ್ 95% ಫೇಲ್ ಆಗಲ್ಲ ಸರ್. ಓಕೆ ಸೆಟಪ್ ಅದೇ ಮಾರ್ಕೆಟ್ಗೆ ಆಪೋಸಿಟ್ ಹೋದ್ರೆ ಆಬ್ವಿಯಸ್ಲಿ ಯಾರೇ ಆದ್ರೂ ನಾನೇ ಆದ್ರೂ ಇಟ್ ವಿಲ್ ಲಾಸ್ ಆಗೇ ಆಗುತ್ತೆ. ಓಕೆ. ಇದು ನಾವು ಏನ್ ಫೇಕ್ ಬ್ರೇಕ್ಔಟ್ ಬೆಳಿತೀವಿ, ಮತ್ತೆ ಫಾಲ್ಸ್ ಬ್ರೇಕ್ಔಟ್ ಅದೇ ಐಡೆಂಟಿಫಿಕೇಶನ್ ಆಗುತ್ತೆ ಸರ್? ಎವ್ರಿಥಿಂಗ್ ವಿ ವಿಲ್ ಟೀಚ್ ಯು ಸರ್. ಫಾಲ್ಸ್ ಬ್ರೇಕ್ಔಟ್ ಯಾವುದು, ಓಕೆ ಗುಡ್ ಬ್ರೇಕ್ಔಟ್ ಯಾವಾಗ ಎಂಟ್ರಿ ಆಗಬೇಕು, ಎಕ್ಸಿಟ್ ನೀವೇ ಹೆಂಗ್ ಸ್ಟಾಕ್ಸ್ ನ ಚೂಸ್ ಮಾಡೋದು, ಎವ್ರಿಥಿಂಗ್ ವಿ ವಿಲ್ ಟೀಚ್ ಯು. ಓಕೆ. ಇದು ಸರ್ ಅದಕ್ಕೆ ಕೆಲವು ಪ್ರಾಫಿಟ್ಸ್ ನೋಡ್ತಾ ಇದೆ, ಅದ್ರಲ್ಲೆಲ್ಲ ಕಡಿಮೆ ಕಡಿಮೆ ಪಾಯಿಂಟ್ಸ್ ಬಹಳ ಕಡಿಮೆ ಪಾಯಿಂಟ್ಸ್ ಗೆ ಎಕ್ಸಿಟ್ ಆಗಿರೋದು ತೋರಿಸ್ತಿದೆ ನಿಫ್ಟಿ ಹೌದು, ಮತ್ತೆ. ಕನ್ಸಿಸ್ಟೆನ್ಸಿ ಇವಾಗ ನಮ್ ಕ್ಯಾಪಿಟಲ್ಗೆ 1 lakh ಇದೆ ಅಂದ್ರೆ 2000, 3000, 5000, 5% ಒಳಗಡೆ ಮಾಡಿದ್ರೆ ಅವರು ಕನ್ಸಿಸ್ಟೆನ್ಸಿ ಇರುತ್ತೆ ಸರ್. ಅಲ್ಲ ರಿಸ್ಕ್ ರಿವಾರ್ಡ್ ಹೇಗೆ ಇದಾಗುತ್ತೆ ಅಂತ ಸರ್? ಯಾಕೆಂದ್ರೆ ಬರೀ 5-6 ಪಾಯಿಂಟ್ ಇದ್ ಮಾಡಿದ್ರೆ ಲೈಕ್. ನಿಮ್ ಕ್ಯಾಪಿಟಲ್ ಮೇಲೆ ಸರ್ ಅಷ್ಟೇ ಮಾಡ್ಬೇಕು ಆಕ್ಚುಲಿ. ಓಕೆ. ನಿಮ್ಗೆ ಎಷ್ಟು ಅಲ್ಲ ಕ್ಯಾಪಿಟಲ್ ಯೂಶಲಿ ಸಪೋಸ್ ನಾವು ಒಂದು 10 ಪಾಯಿಂಟ್ಸ್ ಈಗ ನಿಫ್ಟಿ ಎಲ್ಲ ಆದ್ರೆ 10 ಮಾಡ್ಬೋದು. ಮಿನಿಮಮ್ 10 ಪಾಯಿಂಟ್ಸ್, 15 ಪಾಯಿಂಟ್ಸ್ ಎಸ್ ಎಲ್ 10-15 ಪಾಯಿಂಟ್ಸ್ ಇಟ್ಟಿರ್ತೀವಲ್ಲ, ಇನ್ ಕೇಸ್ ಏನಾರ ರಿವರ್ಸಲ್ ಆಗಿ ಎಸ್ ಎಲ್ ಇಟ್ಟಾದ್ರೆ ಅದು ಇನ್ ಕೇಸ್ ಸಕ್ಸಸ್ಫುಲ್ ಟ್ರೇಡ್ಸ್ ಅಲ್ಲಿ ಅದು ರಿಸ್ಕ್ ರಿವಾರ್ಡ್ ರೇಷಿಯೋ ಮ್ಯಾಚ್ ಆಗುತ್ತೆ ಈಗ? ಹೌದೌದೌದೌದು. ಅವ್ರವ್ರ ಕ್ಯಾಪಿಟಲ್ ತಕ್ಕಂಗೆ ಅವ್ರವ್ರು ಮಾಡಿದ್ದಾರೆ ಸರ್. 1 lot 2 lotsಗೆ ಅವರು 20,000ಗೆ 10% ಇಸ್ ವೆರಿ ಹ್ಯೂಜ್ ಅಲ್ವಾ? ಹೌದು ಸರ್. ಆ ರೀತಿ ಮಾಡಿರ್ತಾರೆ. ಓಕೆ. ಕಮಾಡಿಟಿ ಎಲ್ಲದಕ್ಕೂ ಆಗುತ್ತೆ ಅಲ್ಲ ಸರ್? ಎಲ್ಲ ಕಮಾಡಿಟಿ ಜಸ್ಟ್ ಫಾರ್ ದಿಸ್ ಬ್ಯಾಚ್ ಅಷ್ಟೇ, ನೆಕ್ಸ್ಟ್ ಬ್ಯಾಚ್ ಇಂದ ಕೊಡಲ್ಲ ಆಕ್ಸೆಸ್, ಈ ಬ್ಯಾಚ್ಗೆ ಮಾತ್ರ. ಓಕೆ. ಅಂದ್ರೆ ಇದ್ರ ಜೊತೆಗೆ ಸ್ಟ್ರಾಟಜಿನೂ ನೀವು ಯಾವ ತರ ಸೆಟಪ್ 2 ಹೇಳ್ಕೊಡ್ತೀರಲ್ಲ days ಸರ್? ಕ್ಲಾಸ್ ಇರುತ್ತೆ ಸರ್ ವಿತ್ ಆಲ್ ಇಂಡಿಕೇಟರ್ಸ್. ಓಕೆ. ವಿತ್ ಆಲ್ ಇಂಡಿಕೇಟರ್ ಯಾವ ತರ ಇದ್ರ ಮೇಲೆ ನಾವು ಎಂಟ್ರಿ ಎಕ್ಸಿಟ್ ತಗೋಬೇಕು ಅನ್ನೋದು? ನಾನು ಕ್ಲಾಸ್ ತಗೋತೀನಿ ಸರ್. ಮಂಡೇ ಮತ್ತೆ ಟ್ಯೂಸ್ಡೇ ಇರುತ್ತೆ. ನಮ್ Okay, sir. ಟೆಕ್ನಿಕಲ್ ಟೀಮ್ ಕಾಲ್ ಮಾಡಿ ನಿಮ್ಗೆ ಇಂಡಿಕೇಟರ್ ಸೆಟಪ್, ವಾಚ್ ಲಿಸ್ಟ್ ಸೆಟಪ್ ಎಲ್ಲ ಮಾಡ್ಕೊಡ್ತಾರೆ ಸರ್. ಓಕೆ. ಏನ್ ಬೇಸಿಸ್ ಮೇಲೆ ಇದು ಇಂಡಿಕೇಟರ್ ಯಾವ ಇದ್ರ ಮೇಲೆ ಯಾವ ತರ ಅಂತ ವರ್ಕ್ ಆಗೋದು? ಪ್ರೈಸ್ ಆಕ್ಷನ್ ಮೇಲೆ ಸರ್. ಪ್ರೈಸ್ ಆಕ್ಷನ್ ಮೇಲೆ, ಪ್ಯೂರ್ಲಿ ಪ್ರೈಸ್ ಆಕ್ಷನ್. ಹೌದು. ಓಕೆ, ಥ್ಯಾಂಕ್ಸ್. ಬೇರೆ ಏನಾದ್ರು ಡೌಟ್ ಇದೆಯಾ ಸರ್? ಇಲ್ಲ ಪೇಮೆಂಟ್ ಸರ್. ಲಿಂಕ್ ಇದೆ ನೋಡಿ, ಪೇಮೆಂಟ್ ಮಾಡಿ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಸೆಂಡ್ ಮಾಡಿ ಸರ್. ಯಾರು ಮಾಡಿದಿರ, ಕನ್ಫರ್ಮ್ ಮಾಡಿದಿರ? ಥ್ಯಾಂಕ್ ಯು. ಮ್ಯೂಟ್ ಮಾಡ್ತೀನಿ ಸರ್, ಬೇರೆಯವ್ರಿಗೆ ಅವಕಾಶ. ಸರ್ ಹೇಳಿ. ಸರ್ ಗುಡ್ ಆಫ್ಟರ್ನೂನ್. ರಾಕೇಶ್ ಸರ್, ಗುಡ್ ಆಫ್ಟರ್ನೂನ್ ಸರ್, ಹೇಳಿ. ಸರ್ ನಾನು ನಿಮ್ದು 4th ಬ್ಯಾಚ್ ಸ್ಟೂಡೆಂಟ್. ಓಹ್ ರಾಕೇಶ್, ಹೇಳಿ ಹೇಳಿ ಸರ್. ಸರ್ ಅದೇ ನಾನು ನಿಮ್ಗೆ ತಗೊಂಡೀಗ ನಾನು 1 month ಆಯ್ತು ಸರ್. 3 weeks ಇಂದ ಟ್ರೇಡ್ ಮಾಡ್ತೆ. ಫಸ್ಟ್ ವೀಕ್ ಫುಲ್ ಪೇಪರ್ ಟ್ರೇಡ್ ಮಾಡಿದ್ದೆ. ಓಕೆ, ಸೂಪರ್. ಈಗ 3 weeks ಇಂದ ನನ್ನ ಕಂಟಿನ್ಯೂಸ್ ಆಗಿ ರಿಯಲ್ ಮನಿಲಿ ಮಾಡ್ತಾ ಇದ್ದೀನಿ. ಓಕೆ. ನಮ್ದು ವಿತ್ ಬಿಸಿ ಶೆಡ್ಯೂಲ್ ಅಲ್ಲೂ ನಾನು ಆರಾಮಾಗಿ ಟ್ರೇಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ನಿಮ್ದು 3 weeks ಅಲ್ಲಿ ಫೇಲಿಯರ್ ಆಗಿದ್ಯಾ? ಸರ್ ಫೇಲ್ಯೂರ್ ಅಂತ ಏನಿಲ್ಲ, ನಾನೇ ಅಡ್ವಾನ್ಸ್ ಆಗಿ ಮುಂಚೆನೆ ಒಂದೇ ಒಂದು ಟ್ರೇಡ್ ತಗೋಬಿಟ್ಟೆ, ಓಕೆ. ಬ್ರೇಕ್ಔಟ್ ಆಗುತ್ತೆ ಅಂತ. ಹಂಗಾಗಿ ಒಂದು SL ಇಟ್ಟಾಯ್ತು, ಒಂದೇ ಒಂದು ಸರ್ ನೀವು ಅಷ್ಟೇ. ಅರ್ಜೆಂಟ್ ಮಾಡಿದಕ್ಕೆ ಇನ್ಯಾವ್ದು ಸೆಟಪ್ ಅಲ್ಲಿ SL ಮಾಡಿದ್ರೆ ಇಟ್ಟಿಲ್ಲ. ಅದು ಇಲ್ಲ ತಾನೇ? ಹೌದೌದು. ಓಕೆ. ಸೆಟಪ್ ಅಲ್ಲಿ ಫಾಲೋ ಮಾಡಿ ಮತ್ತೆ ನಿಮ್ ಗೈಡ್ ಲೈನ್ಸ್ ತಗೊಂಡಾದಂಗಿಂದ ನಂದು ಯಾವ್ದೇ SL ಇಟ್ಟಾಗಿಲ್ಲ. ಓಕೆ. ಬರೀ 1 lot ಅಲ್ಲೇ ನಾನು ಆರಾಮಾಗಿ 2.5. ಓಕೆ. ಓಕೆ, ತುಂಬಾ ಸೂಪರ್. ಯೂಸ್ಫುಲ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಜಾಯ್ನ್ ಆದ್ರೂ ಏನು ವರ್ತ್ ಇದೆ ಸರ್. 10,000ಗೆ ಆರಾಮಾಗಿ ವರ್ತ್ ಇದೆ ಇದು ಓಕೆ, ಕ್ಲಾಸ್. ಥ್ಯಾಂಕ್ ಯು ಸರ್. ಕೂಡ ಗೈಡೆನ್ಸ್ ಇದೆಯಲ್ಲ ಸರ್, ತುಂಬಾ ಒಳ್ಳೇದು. ಥ್ಯಾಂಕ್ ಯು ಮತ್ತೆ ನಿಮ್ ಟೆಕ್ನಿಕಲ್ ಟೀಮು ಅಷ್ಟೇ ಸರ್, ತುಂಬಾ ಹೆಲ್ಪ್ ಮಾಡ್ಕೊಡ್ತಾರೆ.
ಥ್ಯಾಂಕ್ ಯು ಏನೋ ಸರ್. ಗೊತ್ತಾಗ್ಲಿಲ್ಲ ಅಂದ್ರೆ 2-3 ಸತಿ ಕೇಳಿದ್ರು ಏನೋ ಬೇಜಾರ್ ಮಾಡ್ಕೊಳಲ್ಲ, ಆರಾಮಾಗಿ ಹೇಳ್ಕೊಡ್ತಾರೆ. ಹೌದು ಸರ್. ಹಂಗಾಗಿ ನಂಗೆ ಥ್ಯಾಂಕ್ ತುಂಬಾ ಖುಷಿ ಆಯ್ತು ಸರ್. ಹೌದಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ ಮಂತ್ಲಿ ಥ್ಯಾಂಕ್ ಅಲ್ಲ ಯು. ಸರ್, ಲೈಫ್ ಟೈಮ್ ಸುಹಾಸ್ ಸರ್. ಓನ್ಲಿ 10K ಲೈಫ್ ಟೈಮ್ ಆಕ್ಸೆಸ್. ಅನ್ಮ್ಯೂಟ್ ಮಾಡ್ತೀನಿ ಸರ್, ಬೇರೆಯವ್ರಿಗೆ ಅವಕಾಶ ಕೊಡ್ತೀನಿ. ಸರ್ ಎಲ್ಲ ಕೊಡ್ತೀವಿ, ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಸರ್ ಮಾತಾಡಿ, ಕುಬೇರ್ ಸರ್. ಇದು ಓನ್ಲಿ ಟ್ರೇಡಿಂಗ್ ವ್ಯೂ ಆಪ್ ಅಲ್ಲಿ ಆಗತ್ತಾ ಸರ್? ಅದರ್ ಬ್ರೋಕರೇಜ್ ಅಲ್ಲಿ ಕೂಡ ಬ್ರೋಕರೇಜ್ ಆಪ್ ಅಲ್ಲಿ ಯಾವುದೇ ಇಂಡಿಕೇಟರ್, ಇದು ನಾನು ಕೋಡಿಂಗ್ ಮಾಡಿರುವಂತ ಇಂಡಿಕೇಟರ್ ಬರೀ ಟ್ರೇಡಿಂಗ್ ವ್ಯೂ ಆಪ್ ಅಲ್ಲಿ ಆಗುತ್ತೆ. ಟ್ರೇಡಿಂಗ್ ಇಸ್ ಅ ವೆರಿ ಗುಡ್ ಫಾರ್ ಸ್ಟಾಕ್ ಅನಾಲಿಸಿಸ್. ಇದರಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟೀಸ್ ಅಲ್ಲಿ ಇಂಟರ್ಡೇ ಅಲ್ಲೂ ಆಗತ್ತಾ ಸರ್? ಎಲ್ಲದರಲ್ಲೂ ಆಗುತ್ತೆ ಸರ್. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲ ನಾವು ಮಾಡಿದೀವಲ್ಲ, ತೋರಿಸಿದ್ವಲ್ಲ. ಸೆನ್ಸೆಕ್ಸ್, ಇಂಡೆಕ್ಸ್, ಕಮೋಡಿಟಿ, ಪೊಸಿಷನಲ್ ಎಲ್ಲದಕ್ಕೂ. ಸರಿ ಸರ್, ಓಕೆ. ಓಕೆ ಸರ್. ಪೇಮೆಂಟ್ ಮಾಡಿರೋರು ಈ ನಂಬರ್ಗೆ ಮೆಸೇಜ್ ಮಾಡಿ ಸರ್, ಸ್ಕ್ರೀನ್ಶಾಟ್ ಕಳಿಸಿ. ಮಾದೇಶ ಸರ್ ಮಾತಾಡಿ. ಸರ್ ಏನಿಲ್ಲ, ಅದೇ ಲೈಫ್ ಟೈಮು ಏನಂತ ಕೇಳಕ್ ಮಾಡಿದೆ, ಹೇಳಿದ್ರಲ್ಲ ತಾವು. ಲೈಫ್ ಟೈಮ್ ಓನ್ಲಿ ಫಾರ್ ದಿಸ್ ಬ್ಯಾಚ್. ಅಂದ್ರೆ ಇವತ್ತೇ ಪೇಮೆಂಟ್ ಮಾಡ್ಬೇಕಾ ಸರ್? 10,000. ಹೌದು ಸರ್, ಮಂಡೆಯಿಂದ ಕ್ಲಾಸ್ ಇರುತ್ತೆ. ಮಂಡೇ ಟ್ಯೂಸ್ಡೇ ಹಾಂ 7 to 9 ಈವ್ನಿಂಗ್ ಇರುತ್ತೆ. ಒಂದು ದಿವಸ ಟೆಕ್ನಿಕಲ್ ಸೆಟಪ್ ಇರುತ್ತೆ, ಎಲ್ಲ ಆಗಿರುತ್ತೆ ಸರ್. ಹಾಂ ಓಕೆ ಸರ್. ಓಕೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅದರಲ್ಲೆಲ್ಲ ವರ್ಕ್ ಆಗುತ್ತೆ. ಸರ್ ನಾನು ಇವಾಗ ತೋರಿಸಿದ್ನಲ್ಲ ಜಸ್ಟ್ ಬ್ಯಾಂಕ್ ನಿಫ್ಟಿ 5 ಪಾಯಿಂಟ್ಸ್ ಅಂದ್ರೆ ಕ್ಯಾಪಿಟಲ್ ಕಡಿಮೆ ಇದ್ರೆ ಏನ್ ಮಾಡೋದು ಸರ್? 1 ಲಾಟ್ 2 ಲಾಟ್ಸ್ ಹತ್ರ ಮಾಡಿದ್ರೆ ಮಾಡ್ಬೋದು. ನಿಮ್ಗೆ ಎಷ್ಟು ಕ್ಯಾಪಿಟಲ್ ಇದೆ ಅಷ್ಟಕ್ಕೆ 5% ವರ್ಗೂ ಮಾಡ್ಬೋದು, ಜಾಸ್ತಿನೂ ಮಾಡ್ಬೋದು. ಡೈಲಿ 5% ಮಾಡಿದಾಗ ನಿಮ್ಗೆ 20 ಡೇಸ್ಗೆ ಎಷ್ಟು ಪರ್ಸೆಂಟ್? 100% ಆಯ್ತಲ್ಲ ಸರ್, ಕ್ಯಾಪಿಟಲ್ ಡಬಲ್ ಆಗುತ್ತೆ. ನೀವು ಅದೇ ಬ್ಯಾಂಕಲ್ಲಿ ತಗೊಂಡೋಗಿಟ್ರೆ ಇಯರ್ಲಿ 6% ಅಲ್ವಾ? ಎಲ್ಲೇ ಹೌದು. ಮ್ಯೂಚುವಲ್ ಫಂಡ್ ಏನೇ ಹಾಕಿದ್ರು ಹಾಗೆ. ಆ ಲೆಕ್ಕಾಚಾರದಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಷ್ಟೇ ಮಾಡ್ಕೊಂಡು ಹೋದಾಗ ಕನ್ಸಿಸ್ಟೆನ್ಸ್ ಆಗಿ ಇರುತ್ತೆ. ಸರ್ ಈಗ ಅಲ್ಲ, 1 ಲಾಟ್ ಹಾಕಿದ್ರೆ 5 ಪಾಯಿಂಟ್ಸ್ ಹಿಡಿದ್ರೆ ಏನು ಇದಾಗಲ್ಲ. ನಾನು ಹೇಳಿದ್ದು ಜನರಲ್ ಆಗಿ 1 ಲಾಟಿಗೆ ನೀವು ಎಷ್ಟು ಪರ್ಸೆಂಟೇಜ್ ಮಾಡಬೇಕು ಅಷ್ಟು. ಇವಾಗ 1 ಲಾಟ್ 10,000 ರೂಪಾಯಿ ಅನ್ಕೊಳ್ಳಿ. 10,000 ರೂಪಾಯಿ 10% ಅಂದ್ರೆ ಎಷ್ಟು ಮಾಡ್ಬೇಕು? 5% ಅಷ್ಟೇ ಮಾಡ್ಬೇಕು, 500 ರೂಪಾಯಿ ಅಲ್ವಾ? ಹೌದು. ಆ ರೀತಿ ನಿಮ್ ಕ್ಯಾಪಿಟಲ್ ಮೇಲೆ ಇವಾಗ 10,000 ರೂಪಾಯಿ ಹಾಕ್ಬಿಟ್ಟು 10,000 ರೂಪಾಯಿ ಮಾಡ್ತೀನಿ ಅಂದ್ರೆ ಯಾವತ್ತೋ ಒಂದ್ ದಿವಸ ಮಾಡ್ಬೋದು, ಎಲ್ಲ ದಿವಸ ಮಾಡಕ್ಕಾಗಲ್ಲ. ಸೊ ಅದು ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ಹೇಳ್ಕೊಡ್ತೀವಿ ಸರ್. ಅದಂಗೆ ಓಕೆ ಸರ್, ಥ್ಯಾಂಕ್ ಯು. ಪೇಮೆಂಟ್ ಮಾಡಿರೋರು ಈ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸಿ ಸರ್. ಅಂಡ್ ಉಮೇಶಾ ಸರ್ ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಸರ್ ಹೇಳಿ ಸರ್. ಸರ್ ಏನು ನಂದೇನಿಲ್ಲ, ಇವಾಗ ನೀವು ಇದ್ರಲ್ಲೆಲ್ಲ ಫ್ಯೂಚರ್ಸ್ ಅಲ್ಲೆಲ್ಲ ತೋರಿಸಿದ್ರೆ ಸ್ಟಾಕ್ಸ್ ಅಲ್ಲೆಲ್ಲ ಆಪ್ಷನ್ ಟ್ರೇಡಿಂಗ್ ಮಾಡ್ಬೋದಾ ಸರ್? ಇದು ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಇದ್ರಲ್ಲೆಲ್ಲ. ಸರ್ ಎಲ್ಲರೂ ಅದೇ ಕ್ವಶನ್ ಕೇಳ್ತಾ ಇದ್ದೀರಾ. ಇವಾಗ ಎಷ್ಟು ತೋರಿಸಿದ್ದು ಆಪ್ಷನ್ ಟ್ರೇಡಿಂಗ್ ಅಲ್ವಾ? ನಾನು ಬ್ಯಾಂಕ್ Okay, ನಿಫ್ಟಿ okay. ನಿಫ್ಟಿಲಿ ನಾನೇ ಮಾಡಿದ್ನಲ್ಲ, ಓಕೆ 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 ಸ್ಕ್ರೀನ್ ಶಾಟ್ಸ್ ಎಲ್ಲ ಏನ್ ಶೇರ್ ಮಾಡಿದ್ದು ಅದೇ ಅಲ್ವಾ? ಓಕೆ 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 ಅಲ್ಲ ನೋಡಿದೆ ಸರ್, ನೋಡಿದೆ. ಸ್ಟಾಕ್ ಆಪ್ಷನ್ಸ್, ಡೌಟ್ ಇದೆ. ಇಂಡೆಕ್ಸ್, Okay. ಇಂಡೆಕ್ಸ್ ಅಂದ್ರೆ ಬ್ಯಾಂಕ್ ನಿಫ್ಟಿ, ನಿಫ್ಟಿ, ಸೆನ್ಸೆಕ್ಸ್ ಎಲ್ಲ ಮಾಡ್ಬೋದು ಸರ್. ಕಮೋಡಿಟಿ ಮಾಡ್ಬೋದು, ಪೊಸಿಷನಲ್ ಮಾಡ್ಬೋದು, ಎಲ್ಲ Okay. ಇಂಡಿಕೇಟರ್ ಕೊಡ್ತೀನಿ. ನೀವು ಯಾವ ತರ ಟ್ರೇಡರು, ನೀವು ಇವತ್ತು ಇಂಟ್ರಾಡೇ ಮಾಡ್ತೀರಾ, ಇಂಟ್ರಾಡೇ ಮಾಡಿ. ಪೊಸಿಷನಲ್ Okay. ಮಾಡ್ತೀರಾ, ಪೊಸಿಷನಲ್ ಮಾಡಿ. ಕಮೋಡಿಟಿ ಮಾಡ್ತೀರಾ, ಎಲ್ಲ ಆದ್ಮೇಲೆ ಕಮೋಡಿಟಿ ಮಾಡಿ. ಆ ರೀತಿ. ಓಕೆ ಸರ್. ಆಮೇಲೆ ಆಫ್ಲೈನ್ ಏನಾದ್ರು ಆಫೀಸ್ ಅವೈಲಬಿಲಿಟಿ ನಿಮ್ದು ಮೀಟ್ ಮಾಡೋದಕ್ಕೆ ಆಗ್ಲಿ, ಏನೋ ಡೌಟ್ ಇದ್ರೆ ಕ್ಲಾರಿಟಿಗೆ ಆಗ್ಲಿ? ಕ್ಲಾರಿಟಿ ಡೌಟ್ ಇದ್ರೆ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಆದ್ರೆ ನೈಟ್ 10-11 ಗಂಟೆ ಅಲ್ಲ, 10ಕ್ಕಿಂತ ಇಲ್ಲ ಮುಂಚೆ ಇಲ್ಲ, ಆ ಟೈಮಲ್ಲೆಲ್ಲ ಡಿಸ್ಟರ್ಬ್ ಮಾಡಲ್ಲ ಸರ್. ಆ ಟೈಮ್ ಡಿಸ್ಟರ್ಬ್ ಮಾಡಲ್ಲ. ಅದಕ್ಕಿಂತ ಮುಂಚೆ ಯಾವಾಗ ಮಾಡಿದ್ರು ಏನೇ ಡೌಟ್ ಇದ್ರು ವಿ ವಿಲ್ ಕ್ಲಾರಿಫೈ. ಹೌದಾ? ಅಲ್ಲ ಡೈರೆಕ್ಟ್ ಏನಾದ್ರು ಮೀಟ್ ಮಾಡ್ಬೋದೇನೋ ಆಫೀಸಿಗೆ, ಆ ತರ ಏನಾದ್ರು ಬಂದು ಮುಂದಕ್ಕೆ ಹೋಗೋದಕ್ಕೆ? ಆಫ್ಲೈನ್ ಮಾಡುವಂತ ಅವಶ್ಯಕತೆ ಇದು ಇದೆ. Okay. ಯೋಚನೆ ಅದೇ ಹೇಳ್ತೀವಿ ಸರ್. ಅದ್ ಮಾಡಿ ಅವಾಗ ಸರ್, ಮೀಟ್ ಮಾಡಿ. ಮಾಡಿ, ಬನ್ನಿ ಮೀಟ್ ಮಾಡಿ. ಅಲ್ಲ ಇವಾಗ್ಲೂ ನಾವು ಮಾಡ್ಕೊಂತೀವಿ, ಬಟ್ ಅದೊಂದು ಡೌಟ್ ಇತ್ತಲ್ಲ, ಅದು ಕ್ಲಾರಿಟಿಗೋಸ್ಕರ ನೀವು ಯಾವಾಗ ಬೇಕಾದ್ರೂ ನಮ್ಗೆ ಸಪೋರ್ಟ್ ಯಾವಾಗ ಬೇಕಾದ್ರೂ ಕೊಡ್ತೀವಿ ಸರ್. ಆ ತರ ಏನಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಪೇಮೆಂಟ್ ಮಾಡಿದವರು ಸ್ಕ್ರೀನ್ ಶಾಟ್ ಕಳಿಸ್ತಾ ಇದ್ದೀರಾ? ಓಕೆ. ಯಾರ್ಯಾರು ಮಾಡ್ತೀರಾ? ಲಿಂಕ್ ಇಲ್ಲೇ ಇದೆ ನೋಡಿ. ಹೌದೌದು. ಮೆಸೇಜ್ ನಲ್ಲಿ ಬರಲ್ಲ, ಇಮೇಲ್ ಬರುತ್ತೆ, ಮೆಸೇಜ್ ಬರ್ಬೋದು, ಇಟ್ಕೋಬಹುದು, ಮತ್ತೆ ಫೋನ್ಗೂ ಬರುತ್ತೆ, ಎಲ್ಲ ಇಡ್ಬೋದು ಸರ್. ಸರ್ ನೀವು ಮಾತಾಡಿದ್ರಲ್ಲ OnePlus.
ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. Hello. Hello. ಹೇಳಿ ಸರ್, ಹೇಳಿ ಸರ್. Sir, good afternoon, sir. Actually, I joined in between. ಓಕೆ ಓಕೆ. Nothing. I like your okay. What is you were explaining? Okay, but I'm not understanding the Kannada first of all. I'll explain in English also, sir. English also I'll explain in the class. Okay. Kannada as well as English. Okay. One more thing. Suppose you were saying some stocks. I think before 1 minute, 2 minutes. I think giving alert, right? Yes, yes. But alert I'm getting the by mail or by SMS. How to get it alert? By mail, SMS, in system, in mobile, all you can get. Also, alert is not required. Without alert also you can trade. That we will explain you, sir. Okay, okay. Because If you many want, you stocks. can keep the alert. Okay, because many stocks we have, right? It is optional. It is optional. If you want, you can keep the alert. Alert is not required. But if you want, you can keep the alert. How to find which stock is going to move or down? That I will teach in training, sir. Not here. Okay. How many days the training? 2 days training it will be there, and 1 day our technical team will do the setup, watch list, indicator setup, everything. Okay. That is also you have to explain, right? Yes. That also we will do it from our end only. Our technical team will call you, sir. It works in all the except the Forex. It works in Indian market works. Because I am confused now till I know about English, but I don't know because I'm Telugu guy. I don't know Okay. Kannada. Telugu also I know, sir. Telugu, Tamil, any language classes I you can attend can English. talk. Is it okay? చెప్పండి. Classes మీరు ఏ టైంలో పెడతారు జనరల్గా టైమింగ్స్? ఈవినింగ్ 7 to 9 లో పెడతాం, సార్. ఎనీ లైవ్ క్లాసెస్ హియర్? Sir, live lo we shouldn't explain in live as per SEBI rules. So we don't do it in live. Okay. After the market hours, we'll explain you. In crude also you can explain live because crude is actually going up to night 11 o'clock, right? Yeah, I'll explain you. Okay. That you're You saying can pay the 95%. payment and you can share the screenshot, sir. Yeah, sure. 95% accuracy you're saying, right? Sir? 95% accuracy. Yeah. Okay. Thank you, You can sir. do positional as swing trading also, right? Yeah. Position and swing both are same. Okay. Yeah. Okay, sir. Thank you. Thank you. Yeah. Yes, sir. Gavaskar, sir. ಸರ್ ಗುಡ್ ಆಫ್ಟರ್ನೂನ್ ಸರ್. Good afternoon, sir. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಸರ್. ನನಗೆ ಒಂದೇ ಒಂದು ಡೌಟ್ ಇದೆ. sir. ಯಾಕಂದ್ರೆ ಸುಮಾರು ಈ ತರ ಸಬ್ಸ್ಕ್ರಿಪ್ಷನ್ ಹೋಗಿ ನಮಗೆ ಏನು ಕರೆಕ್ಟ್ ಆಗಿ ಸಿಕ್ಕಿಲ್ಲ. sir. ಓಕೆ, ನನ್ನ ಹತ್ರ ಬರೋರೆಲ್ಲ 5 ಕಡೆ ಟ್ರೈನಿಂಗ್ ಹೋಗಿದ್ದಾರೆ, ಸರ್. ಆಮೇಲೆ ಕರೆಕ್ಟ್ ಸರ್. ಇವಾಗ ನಂದು ಯಾವುದು ಬ್ಯಾಡ್ ಕಮೆಂಟ್ಸ್ ಅಂತ ಯಾವುದು ಇಲ್ಲ ನನಗೆ ಇದುವರೆಗೂ. 7 ಬ್ಯಾಚ್ ಮಾಡಿದ್ದೀನಿ ನಾನು. ಇದು 8th ಬ್ಯಾಚ್. ನನ್ನ ಸ್ಟೂಡೆಂಟ್ಸ್ ಎಲ್ಲ ಆರಾಮಾಗಿ ಮಾಡ್ತಾ ಇದ್ದಾರೆ. ಯು ಕ್ಯಾನ್ ಚೆಕ್ ಆಲ್ ಮೈ ಮೆಸೇಜಸ್ ಅಂಡ್ ಸ್ಟಿಲ್ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಐ ವಿಲ್ ರಿಫಂಡ್ ಯು. ದಟ್ ಈಸ್ ಆಲ್ಸೋ ಓಕೆ ಫಾರ್ ಮೀ. ಓ, ದಟ್ಸ್ ಗ್ರೇಟ್ ಸರ್. ಈಗ ನನಗೆ ಒಂದೇ ಒಂದು ಇದು ಬೇಕಾಗಿರೋದು, ನಿಮ್ದು ಪಾಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಏನೋ ನಮಗೆ ತೋರಿಸ್ಬೋದಾ? ಪ್ರಾಫಿಟ್ ಅಂಡ್ ಲಾಸ್ ನಾನು ಡೈಲಿ ವಿಡಿಯೋ ಮಾಡಿನೇ ಆಗ್ತಾ ಇದೀನಲ್ಲ ಸರ್. ಎಲ್ಲ ಲೈವ್ ಅಲ್ಲೇ ಬುಕ್ ಮಾಡ್ತೀನಲ್ಲ. ಇವತ್ತು ನಿನ್ನೆ ಐ ಟುಕ್ 1 ರಾಂಗ್ ಟ್ರೇಡ್. ದಟ್ ಆಲ್ಸೋ ಐ ಆಮ್ ಟೆಲ್ಲಿಂಗ್. ಯಾರೋ ಹತ್ರ ಹೇಳಲ್ಲ. ವೈ ಐ ಟುಕ್ ಅಂದ್ರೆ ಐ ಟುಕ್ ಅಗೇನ್ಸ್ಟ್ ದ ಮಾರ್ಕೆಟ್. ಅದು ಗೊತ್ತಾಯ್ತು ಸರ್. ಸೊ ಲಾಸ್ಟ್ 1 year ಪ್ರಾಫಿಟ್ ಅಂಡ್ ಲಾಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಲಾಸ್ಟ್ 1 year ಐ ಕ್ಯಾನ್ ಗಿವ್ ಯು ಆಲ್ಸೋ. ಐಲ್ ಗಿವ್. ದಟ್ ಈಸ್ ಓಕೆ. ಏನಂದ್ರೆ ದೇರ್ ಆರ್ ಫೇಕ್ ಆಪ್ಸ್ ಇದೆ. ನಿಮ್ಗೆ ಎಷ್ಟು ಕೋಟಿ ಬೇಕಾದ್ರೂ ನಾನು ತೋರಿಸ್ಬೋದು. ಸೊ ಐ ಡೂ ಲೈವ್ ಟ್ರೇಡಿಂಗ್, ಲೈವ್ ಬುಕಿಂಗ್ ಮಾಡೋದು. ಸೊ ಇದು ನನಗೆ ಸ್ವಲ್ಪ ಗೊತ್ತಾದ್ರೆ ಚೆನ್ನಾಗಿರುತ್ತೆ ಸರ್. ಸೊ ಅದಕ್ಕೆ ಇದು ಮಾಡಿದೆ ಸರ್. ಯು ಕ್ಯಾನ್ ರಿವ್ಯೂ ಆಲ್ ದ ವಿಡಿಯೋಸ್. ಎಲ್ಲ ಸ್ಕ್ರೀನ್ಶಾಟ್ ಅಲ್ಲೇ ಹಾಕ್ತೀನಿ. ನಾನು ಏನೇನು ಟ್ರೇಡ್ ತಗೊಳ್ಳೋದು. ಲಾಸ್ಟ್ 7 ಬ್ಯಾಚ್ ಇದ್ದ ಫಸ್ಟ್ ಇಂದ ಅಲ್ಲೊಂದು 450 ಮೆಂಬರ್ಸ್ ಇದ್ದಾರೆ. ಎಲ್ಲ ಸ್ಕ್ರೀನ್ಶಾಟ್ ಡೈಲಿ ಅಲ್ಲೇ ಯು ಕ್ಯಾನ್ ವೆರಿಫೈ ಅಂಡ್ ಇಫ್ ಯು ಓಕೆ ಓನ್ಲಿ ಯು ಕ್ಯಾನ್ ಕಮ್. ಅದರ್ವೈಸ್ ಯುವರ್ ವಿಶ್, ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ ಸರ್. ಹಲೋ ಸರ್, ನಮಸ್ತೆ ಹೇಳಿ ಸರ್. ನಮಸ್ತೆ. ನಾನು ನಿಮ್ಮ ಪ್ರೀವಿಯಸ್ ಸ್ಟೂಡೆಂಟು. ಹೇಳಿ ಸರ್. ಒಂದ್ ನಿಮಿಷ ಮಾತಾಡ್ಬೋದಲ್ವಾ ಸರ್? ಒಂದ್ ನಿಮಿಷ ಮಾತಾಡ್ಬೋದು. ಮಾತಾಡ್ಬೋದು. ನಾನು ಮುಂಚೆ ನಾನು ಟ್ರೇಡಿಂಗ್ಗೆ ನಾನು ಅಳ್ಪಾನೆ ಸರ್. ಬಟ್ ಈವನ್ ನಾನು ಸೊ ನೀವ್ ಹೇಳ್ದಂಗೆ ಡಿಪೆಂಡೆನ್ಸಿ ಟ್ರೇಡಿಂಗ್ ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಡಿಪೆಂಡ್ ಆಗ್ತಾ ಇದೆ,
ವಾಟ್ಸಪ್ ಅಲ್ಲಿ ಕಾಲ್ ಕೊಡೋರು, ಅದರ ಮೇಲೆ ಡಿಪೆಂಡ್ ಆಗಿ ನಾನು ಟ್ರೇಡಿಂಗ್ ಮಾಡ್ತಾ ಇದ್ದೆ ಹೊರತು ಸೊ ನಾನು ಕಲಿಬೇಕು ಕಲ್ತು ಮಾಡ್ಬೇಕು ಅನ್ನೋಂಥದ್ದನ್ನ ನಾನು ಮಾಡ್ತಾ ಇರ್ಲಿಲ್ಲ ಸರ್. ಸೊ Okay, ಯಾವಾಗ okay. ನಿಮ್ಮ ಒಂದು ಕ್ಲಾಸಸ್ ಅಟೆಂಡ್ ಆದೆ, ಸೊ ನಿಮ್ಮ ಒಂದು ಏನ್ ನಾಲೆಜ್ ಇದೆ ಇಸ್ ಅ ವೆರಿ ಬ್ಯೂಟಿಫುಲ್ ಸರ್. ಸೊ Thank you, ಆ thank ಒಂದ್ ಇದ್ರಿಂದ ಐ ಆಮ್ ಇನ್ ಕನ್ಸಿಸ್ಟೆನ್ಸಿ ಗ್ರೀನ್ ಅಲ್ಲಿ ಇದೀನಿ ಸರ್. you. ಸೊ ಅದೊಂದು ಹೇಳಿಕ್ ನಾನು ಇಷ್ಟಪಡ್ತೀನಿ. ಸೊ ನಾನು ಆಕ್ಚುಲಿ ಪಾರ್ಟ್ ಟೈಮರ್, ಐ ಆಮ್ ನಾಟ್ ಎ ಫುಲ್ ಟೈಮರ್. ನಾನ್ Okay. ನನ್ನ ಕೆಲಸ ಮಾಡ್ಕೊಂಡುನು ಸೊ ನಾನು ಆರಾಮಾಗಿ ಟ್ರೇಡಿಂಗ್ ಮಾಡಬಹುದು ಅಂತ ನೀವು ತೋರಿಸ್ಕೊಟ್ಟಿದ್ದೀರಿ. ಓಕೆನಾ? ಸೊ ಈ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ನಾನು ಜಾಯ್ನ್ ಆದೆ ಸರ್ ಇವತ್ತು. Thank you so much, sir. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಹಿಂಗೆ ಸರ್, ಮಾಡಿ ಥ್ಯಾಂಕ್ ಯು ಸರ್. consistent ಆಗಿ. Thank you, thank ಸರ್ you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. Sir ಹೇಳಿ. ಬರಬರ್ ಕಾ Sir ಹೇಳಿ. ಬರಬರ್ ಕಾ ಹಲೋ ಹೇಳಿ ಸರ್. ಸರ್, ಮುರಳಿ ಅಂತ ಸರ್ ಮಾತಾಡೋದು. ಹೇಳಿ ಸರ್. ಸರ್ ಲಾಸ್ಟ್ ವೀಕ್ ಸ್ಟೂಡೆಂಟ್. ಹೇಳಿ ಸರ್. ಸರ್ ಆಫರ್ ಕೊಟ್ಟಿದ್ದಾರೆ ಈ ಬ್ಯಾಚ್ ಗೆ, ಕಮಾಡಿಟೀಸ್ ಎಲ್ಲ. ನಮಗೂ ಏನೇನು ಆಫರ್ ಸಿಗುತ್ತಾ ಸರ್? ಕೊಡ್ತೀನಿ ಸರ್, ಕೊಡ್ತೀನಿ. ಕೊಡ್ತೀರಾ? ಮತ್ತೆ ಸರ್ ಇನ್ನೊಂದು, ನಾವು 2-3 ಕಡೆ ಟ್ರೈನಿಂಗ್ ಹೋಗಿದೀವಿ, Okay, ಬಟ್ okay. ಯಾರು ಈ ತರ ನಮ್ಗೆ ಹೇಳ್ಕೊಟ್ಟಿಲ್ಲ ಸರ್ ನಿಜವಾಗ್ಲು. Thank you so much, sir. ಯಾಕಂದ್ರೆ ನಿಮ್ಮ ಟೆಕ್ನಿಕಲ್ ಟೀಮ್ ಅವರು, ನಿಮ್ ಹಾ. ಟೆಕ್ನಿಕಲ್ ಟೀಮ್ ಗುರುಪ್ರಸಾದ್ ಅವರು ತುಂಬಾ ಪೇಶನ್ಸ್ ಆಗಿ ಹೇಳ್ಕೊಟ್ರು ಸರ್ ನಮ್ಗೆ. Okay. ತುಂಬಾ ಖುಷಿ ಆಯ್ತು ಸರ್ ನನ್ಗೆ. ಹೌದಾ? Thank you. ನಿಮ್ ಮಾಡ್ತಾ ಇದ್ದೀರಾ ಅದಕ್ಕೆ ಚೆನ್ನಾಗಿ? ಇನ್ನು ಇಲ್ಲ ಸರ್, ನಾನು ಇನ್ನೂ ಟ್ರೇಡ್ ತಗೊಂಡಿಲ್ಲ, ನೋಡ್ತಾ ಅಬ್ಸರ್ವ್ ಮಾಡ್ತಾ ತಗೋಣ ಅನ್ಕೊಂಡಿದೀನಿ. ಮಾಡಿ ಫಸ್ಟ್ ಪೇಪರ್ ಟ್ರೇಡ್ ಮಾಡಿ, ಆಮೇಲೆ ಕಂಫರ್ಟಬಲ್ ಆಗಿ ತಗೊಳ್ಳಿ. ಇಲ್ಲ ಸರ್, ತುಂಬಾ Okay, ಖುಷಿ ಆಯ್ತು ಸರ್ ನನಗೆ. ಹೌದಾ? Thank you so much, sir. ಥ್ಯಾಂಕ್ ಯು ಸರ್. ಸರ್ Thank you so much for the comments. ಸರ್ ಹೇಳಿ. ಸರ್ ಇನ್ನೊಂದು, ನೀವು ಇವಾಗ ಆಫ್ಲೈನ್ ಮಾಡ್ತಾ ಇರಲ್ಲ, ಇದು ಆಫ್ಲೈನ್ ಮಾಡಿದ್ರೆ ಇನ್ನೂ ಒಳ್ಳೇದು ಸರ್, ಬಿಗಿನರ್ಸ್ಗೆಲ್ಲ ತುಂಬಾ ಅನುಕೂಲ ಆಫ್ಲೈನ್ ಆಗುತ್ತೆ. ಮಾಡ್ತೀನಿ ಸರ್, ನೆಕ್ಸ್ಟ್ ಮಂತ್ ಎಂಡ್ಗೆ ಆಫ್ಲೈನ್ ಮಾಡ್ತೀನಿ. ಅದಿನ್ನು ಮಾಡ್ತೀನಿ ನೆಕ್ಸ್ಟ್ ಮಂತ್ ಎಂಡ್ಗೆ. ಸುಮಾರು ಜನ ಹೊಸಬರು ಇದಾರಲ್ಲ ಸರ್, ಸ್ವಲ್ಪ ಗೊತ್ತಾಗಲ್ಲ, ಕನ್ಫ್ಯೂಸ್ ಇದ್ರೆ ಅಲ್ಲೇ ಹೌದು. ಮುಂದೆ ಏನಾನ ಡೌಟ್ಸ್ ಕ್ಲಿಯರ್ ಮಾಡ್ಕೊಂತಾರೆ ಅಂತ ಅಷ್ಟೇ ಸರ್. ಖಂಡಿತ ಆಫ್ಲೈನ್ ಮಾಡ್ತೀನಿ, ಬನ್ನಿ ಅವಾಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ಮಾತಾಡಿ, ಉಳ್ಳಾಳ್ ಸರ್. ಸರ್ ಅನ್ಮ್ಯೂಟ್ ಮಾಡಿದ್ದೀನಿ. ಸರ್ ಇದು ಕ್ಯಾಶ್ ಸೆಗ್ಮೆಂಟ್ ಅಂದ್ರೆ ಈಕ್ವಿಟಿ ಮತ್ತೆ ಫ್ಯೂಚರ್ಸ್ಗೆ ಮಾಡ್ಬೋದು ಸರ್, ಯಾಕಂದ್ರೆ ಆಪ್ಷನ್ ಸ್ವಲ್ಪ ರಿಸ್ಕ್ ಬರುತ್ತೆ ಅನ್ನೋರು. ಮಾಡ್ಬೋದು. ಈಕ್ವಿಟಿಲೇ ಎಷ್ಟು ಇದ್ರಲ್ಲಿ ನೀವು 10 to 5% ಹೇಳಿದ್ರೆ, ನಾನು ಈಕ್ವಿಟಿಲೇ ಪ್ಯೂರ್ ಈಕ್ವಿಟಿಲೇ ನಾನು ಟ್ರೇಡ್ ಮಾಡಿದ್ರೆ ಎಷ್ಟು ಮಾಡ್ಕೊಬೋದು ಸರ್ ಸೇಫ್ಟ್? ನಿಮ್ದು ಕ್ಯಾಪಿಟಲ್ ಮೇಲೆ ಸರ್. ಚಾರ್ಟ್ ಪ್ರಕಾರ ಸರ್, ಅದರಲ್ಲಿ ಆಪ್ಷನ್ಸ್ 5% ಕೊಟ್ಟಿದ್ದೀರಾ, ಇದಾಗ ಈಕ್ವಿಟಿಲಿ ಅಟ್ಲೀಸ್ಟ್ 1% ಮಾಡ್ಕೋಬೋದಾ ಸರ್? ಈಕ್ವಿಟಿಲಿ ಎಷ್ಟು ದಿವಸ ಬಿಡ್ತೀರಾ, ನಿಮ್ದು ರಿಸರ್ಚ್ ಹೆಂಗಿದೆ ಅದ್ರ ಮೇಲೆ ಸರ್. ಪರ್ಸೆಂಟೇಜ್ ಅಂತ ಏನು ಹೇಳಕ್ಕಾಗಲ್ಲ, ಬಟ್ ಮಾಡ್ಬೋದು. ಗುಡ್ ಅಮೌಂಟ್ ಯು ಕ್ಯಾನ್ ಅರ್ನ್. ರೈಟ್ ಸರ್, ಓಕೆ, ಥ್ಯಾಂಕ್ ಯು. ನಿಮ್ದು ಎಷ್ಟು ಕ್ಯಾಪಿಟಲ್ ಇದೆ, ಏನು ನೀವು ಇಂಟ್ರಾಡೇನ ಈಕ್ವಿಟಿಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಇಂಟ್ರಾಡೇ ಈಗ ಕರೆಕ್ಟ್ ಸರ್, ರಿಸ್ಕ್ ಬೇಡ ಅಂತ. ಓಕೆ. ಇಂಟ್ರಾಡೇ ಎಲ್ಲ ಸ್ವಲ್ಪ ಪ್ರಾಫಿಟ್ ಕಡಿಮೆ ಇರುತ್ತೆ. ನೀವು 2%, ಇಲ್ಲಿ 5% ಮಾಡಿದ್ರೆ ಅಲ್ಲಿ 2%, ಆ ಥರ ಅಲ್ವಾ? ಹಾಗೆ 2%, 3%. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೇರೆ ಏನಾದ್ರು ಡೌಟ್ ಇದೆಯಾ ಸರ್? ಇಲ್ಲ ಸರ್, ಥ್ಯಾಂಕ್ ಯು. ಓಕೆ, ಯಾರ್ಯಾರು ಪೇಮೆಂಟ್ ಮಾಡಬೇಕು ಇಲ್ಲಿ ನೋಡಿ, ಪೇಮೆಂಟ್ ಲಿಂಕ್ ಇದೆ, ಪೇಮೆಂಟ್ ಮಾಡಿ ನನಗೆ ಶೇರ್ ಮಾಡಿ. ಇನ್ನು ಯಾರಿಗಾದ್ರೂ ಡೌಟ್ ಇದೆಯಾ ಸರ್? ನೋಡಿ, ಹ್ಯಾಂಡ್ ರೈಸ್ ಮಾಡಿ ಕೇಳಿ. ನಾಳೆವರೆಗೂ ಪೇಮೆಂಟ್ ಮಾಡ್ಬೋದು. ನಮ್ಮದು ನಾನು ಅಲ್ಲಿ ಶೇರ್ ಆಲ್ ಮೈ ವಾಟ್ಸಪ್ಪು, ಯೂಟ್ಯೂಬು ಎಲ್ಲ ಶೇರ್ ಮಾಡ್ತೀನಿ. ನೀವು ವೆರಿಫೈ ಮಾಡಿ ಕೂಡ ನಾಳೆವರೆಗೂ, ನಾಳೆ ಈವ್ನಿಂಗ್ 6 o'clock ಒಳಗಡೆ ಕೂಡ ಮಾಡ್ಬೋದು. ದಿಸ್ ಆಲ್ ಲಿಂಕ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಚಾನಲ್ಲು ಎಲ್ಲ ನಾವು ಟ್ರೇಡ್ಸ್ನ ಶೇರ್ ಮಾಡ್ತಾ ಇರ್ತೀವಿ. ಮತ್ತು ನಮ್ಮ ಸ್ಟೂಡೆಂಟ್ಸ್ದು ಶೇರ್ ಮಾಡಿದ್ದೀವಿ. ನೀವೆಲ್ಲ ಅಬ್ಸರ್ವ್ ಮಾಡಿ. ಹೇಳಿ ಸರ್, ನಿತಿನ್ ಸರ್, ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಶೇರ್ ಮಾಡ್ಬೋದು. ಏನೇ ಡೌಟ್ ಇದ್ರು ಕೇಳಿ ಸರ್. ಯಾರಾದ್ರೂ ಡೌಟ್ ಇದೆಯಾ, ಹ್ಯಾಂಡ್ ರೈಸ್ ಮಾಡಿ ಕೇಳಿ.
ಯಾರಿಗೂ ಏನು ಡೌಟ್ ಇಲ್ಲ ಅಂದರೆ ಅಲ್ಲಿ ಕ್ಲೋಸ್ ದಿಸ್ ಸೆಷನ್. ಇದು ನಮ್ಮ ಲಿಂಕ್ ಇದೆ, ಯು ಕ್ಯಾನ್. ಸರ್ ನಾನು ಇವಾಗ ಜಾಯಿನ್ ಆದೆ, ಸಿಗ್ಬೋದು. ವೆಬಿನಾರ್ ರೆಕಾರ್ಡಿಂಗ್ ಇಲ್ಲ ಸರ್, ನೆಕ್ಸ್ಟ್ ವೀಕ್ ಜಾಯಿನ್ ಆಗಿ, ನೋ ನೀಡ್ ಟು ಪೇ, ವಿ ವಿಲ್ ಶೇರ್ ದ ಲಿಂಕ್. ಆನ್ ಟೈಮ್ ಜಾಯಿನ್ ಆಗಿಬಿಡಿ ಸರ್. ಓಕೆ, ಥ್ಯಾಂಕ್ ಯು. ಯಾರ್ಯಾರಿಗೇನಾದ್ರು ಡೌಟ್ ಇದೆಯಾ ಸರ್? ಇನ್ನೂ ಏನಾದರೂ ಡೌಟ್ ಇದೆಯಾ? ನೀವೆಲ್ಲ ಈ ಗ್ರೂಪ್ ಜಾಯಿನ್ ಆಗಿ ಇನ್ನೂ ನಾಳೆವರೆಗೂ ರಿವ್ಯೂ ಮಾಡಿ, ಸ್ಟಿಲ್ ಇಫ್ ಯು ವಾಂಟ್ ಟು ಎನ್ರೋಲ್ ಯು ಕ್ಯಾನ್ ಎನ್ರೋಲ್. ಥ್ಯಾಂಕ್ ಯು ಆಲ್. ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ಕಾಲ್ ಮೀ ಆಲ್ಸೋ ಡೈರೆಕ್ಟ್ಲಿ, ಕೇಳ್ಬೋದು. ಪೇಮೆಂಟ್ ಮಾಡಿದವರು ಈ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಐ ಆಮ್ ಕ್ಲೋಸಿಂಗ್ ದಿಸ್ ಸೆಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.